ನಮಸ್ತೆ. ಉತ್ಥಾನ ಮಾಸಪತ್ರಿಕೆ ಏರ್ಪಡಿಸಿರುವ ಈ ಅಂತರ್ಜಾಲ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಸ್ವಾಗತ. ಗಾನಗಂಧರ್ವ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು ಕಳೆದ 50 ವರ್ಷಗಳ ತಮ್ಮ ಸುದೀರ್ಘ ಸಂಗೀತ ಸೇವೆಯಲ್ಲಿ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಸೇರಿದಂತೆ ಒಟ್ಟು 16 ಭಾಷೆಗಳಲ್ಲಿ 40,000ಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದಾರೆ. 4 ಭಾಷೆಗಳಲ್ಲಿ 6 ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದ ಕೆಲವು ಗಾಯಕರಲ್ಲಿ ಎಸ್.ಪಿ.ಬಿ. ಒಬ್ಬರು. ಗಾಯನವಷ್ಟೇ ಅಲ್ಲದೆ ನಟನೆ, ಸಂಗೀತ ಸಂಯೋಜನೆ, ಚಲನಚಿತ್ರ ನಿರ್ಮಾಣ, ಧ್ವನಿದಾನ, ಸಂಗೀತ ಕಾರ್ಯಕ್ರಮಗಳ ನಿರ್ವಹಣೆ ಮುಂತಾದವುಗಳಲ್ಲೂ ಅವರು ಸಾಧನೆ ಮಾಡಿದ್ದಾರೆ. ಇವರ ನಿರ್ವಹಣೆಯಲ್ಲಿ ಮೂಡಿ ಬರುತ್ತಿದ್ದ ಎದೆ ತುಂಬಿ ಹಾಡುವುದೆನು ಕಾರ್ಯಕ್ರಮವಂತೂ ಅಭಿಮಾನಿಗಳ ಮನಸ್ಸಿನಲ್ಲಿ ಇಂದಿಗೂ ಹಸಿರಾಗಿಯೇ ಉಳಿದಿದೆ. ಇಂತಹ ಗಾನಗಂಧರ್ವ ಎಸ್.ಪಿ.ಬಿ. ಅವರ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಶತವಧಾನಿ ಡಾಕ್ಟರ್ ಆರ್. ಗಣೇಶ್ ಅವರು. ಉಪನ್ಯಾಸಕರನ್ನು ಪರಿಚಯಿಸಬೇಕಾಗಿ ಹಾಗೂ ಪ್ರಾರಂಭಿಕ ನುಡಿಗಳನ್ನು ನಡೆಸಿಕೊಡಬೇಕಾಗಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀ ನಾ ದಿನೇಶ್ ಹೆಗಡೆ ಅವರಲ್ಲಿ ವಿನಂತಿಸುತ್ತೇನೆ. ಶ್ರೀ ನಾ ದಿನೇಶ್ ಹೆಗಡೆ ಅವರು ಸುಮಾರು 2.5 ದಶಕಗಳ ಕಾಲ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿ ರಾಷ್ಟ್ರೋತ್ಥಾನ ಪರಿಷತ್ ನಡೆಸುತ್ತಿರುವಂತಹ ವಿವಿಧ ಚಟುವಟಿಕೆಗಳಲ್ಲಿ ನಮ್ಗೆಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಾ ಬಂದಿದ್ದಾರೆ. ಇದೀಗ ನಾ ದಿನೇಶ್ ಹೆಗಡೆ ಅವರಿಂದ ಉಪನ್ಯಾಸಕರ ಪರಿಚಯ ಹಾಗೂ ಪ್ರಾರಂಭಿಕ ನುಡಿಗಳು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಉಪನ್ಯಾಸ ಕಾರ್ಯಕ್ರಮ ಹಲೋ ಅವ್ರ ಮಾತ್ರ ಕೇಳ್ತಾ ಇದೆಯಾ? ನನ್ ಮಾತ್ರ ಯಾಕೆ ಕೇಳುತ್ತೆ? ನಾನು ಕನೆಕ್ಟ್ ಆಗಿಲ್ವಲ್ಲ? ಬ್ಲೂಟೂತ್ ಕನೆಕ್ಟ್ ಆಗಿದೆ, ಇಲ್ಲ ಆಫ್ ಮಾಡ್ಲಾ? ಸರಿ ಬಿಡಿ ನೋಡಿ. ಕವನಗಳು ಹಾಗೂ ಎಲ್ಲಾ ವರ್ಗದವರಿಗೆ ಪೂರಕವಾಗುವಂತಹ ಲೇಖನಗಳನ್ನ ಪ್ರಕಟಿಸ್ತಾ ಇದ್ದೇವೆ. ನಾಡಿನ ಗಣ್ಯರು ಉತ್ಥಾನವನ್ನು ಓದಿ ತಮ್ಮ ಮೆಚ್ಚುಗೆಯನ್ನು ನಿರಂತರವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಕ್ಟೋಬರ್ ತಿಂಗಳ ಉತ್ಥಾನದಲ್ಲಿ ಇತ್ತೀಚೆಗಷ್ಟೇ ಅಷ್ಟೇ ನಮ್ಮನ್ನ ಅಗಲಿದ ಖ್ಯಾತ ಹಿನ್ನೆಲೆ ಗಾಯಕ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಬಗ್ಗೆ ನಮ್ಮ ನಾಡಿನ ಹಿರಿಯ ವಿದ್ವಾಂಸರಾದಂತಹ ಡಾಕ್ಟರ್ ಗಣೇಶ್ ಅವರು ಲೇಖನವನ್ನು ಬರೆದಿದ್ರು. ಆ ಲೇಖನ ಓದಂತ ಅನೇಕ ಮಹನೀಯರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇದು ನಮಗೆ ಅಂತರ್ಜಾಲದಲ್ಲಿ ಅವರ ನೇರ ಉಪನ್ಯಾಸವನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಟ್ಟು, ನಮ್ಗೆಲ್ಲರಿಗೂ ಚೆನ್ನಾಗಿ ಪರಿಚಯ ಇರುವ ಹಾಗೆ ಎಸ್.ಪಿ. ಬಾಲಸುಬ್ರಹ್ಮಣ್ಯ ಅವರು ಕನ್ನಡ ನಾಡಿನ ಜನರಿಗೆ ತಿಳಿದವರು ಮತ್ತು ಎಲ್ಲರೂ ಮೆಚ್ಚುವಂತವರು. ಎದೆ ತುಂಬಿ ಹಾಡಿನ ಮೂಲಕ ಜನರ ಮನಸ್ಸನ್ನು ಗೆದ್ದವರು. ಪ್ರಾರಂಭದ ದಿನಗಳಲ್ಲಿ ಸಂಗೀತಕ್ಕೆ ಆಸಕ್ತಿ ಇರುವ ಮಕ್ಕಳಲ್ಲಿ ಸ್ಫೂರ್ತಿಯನ್ನು ತುಂಬಿ ಅವರಿಗೆ ಈ ರೀತಿಯ ಒಂದು ಸಂಗೀತದಲ್ಲಿ ಸಂಪೂರ್ಣ ತೊಡಗಿಸುವಂತ ಕೆಲಸವನ್ನ ಬಾಲಸುಬ್ರಹ್ಮಣ್ಯ ಅವರು ನಿರಂತರವಾಗಿ ಮಾಡಿರುವುದು ನಮ್ಗೆಲ್ರಿಗೂ ಗೊತ್ತಿದೆ. ಇವರ ಬಗ್ಗೆ ನಾಡಿನ ಜನತೆಗೆ ವಿಶೇಷವಾದಂಥ ಉಪನ್ಯಾಸವನ್ನ ನೀಡಬೇಕು ಅಂತೇಳಿ ನಾವು ಶ್ರೀಯುತ
ಶತಾವಧಾನಿ ಗಣೇಶ್ ಅವರನ್ನ ಕೇಳ್ಕೊಂಡ್ರು. ಗಣೇಶ್ ಅವರು ತುಂಬಾ ಸಂತೋಷದಿಂದ ಅದನ್ನು ಒಪ್ಕೊಂಡು ಈಗ ಆ ಕಾರ್ಯಕ್ರಮವನ್ನ ನಡೆಸ್ಕೊಡೋರಿದ್ದಾರೆ. ಡಾಕ್ಟರ್ ಗಣೇಶ್ ಅವರು ಭಾರತದ ಅಗ್ರಗಣ್ಯ ಸಂಸ್ಕೃತ ಕವಿಗಳಲ್ಲಿ ಒಬ್ರು, ಹಾಗೂ ಅವರು ವಿದ್ವಾಂಸರು ಮತ್ತು ಅವಧಾನಿಗಳಲ್ಲಿ ಗಣ್ಯರು. ಮೂಲತಃ ಕೋಲಾರದವರಾದಂತಹ ಡಾಕ್ಟರ್ ಗಣೇಶ್ ಅವರು ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅದಾದ ನಂತರ ಲೋಹಶಾಸ್ತ್ರ ಮತ್ತು ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದರು. ಹಂಪಿ ವಿಶ್ವವಿದ್ಯಾಲಯವು ಅವರ ಕನ್ನಡದ ಅವಧಾನ ಕಲೆ ಎಂಬ ಪುಸ್ತಕಕ್ಕೆ ಡಿಲಿಟ್ ಪದವಿಯನ್ನು ಕೊಟ್ಟಿದ್ದು. ಭಾರತ ಮತ್ತು ಭಾರತೀಯ ಸಾಂಸ್ಕೃತಿಕ ಪರಂಪರೆಗೆ ಸಂಬಂಧಿಸಿದಂತ ವಿವಿಧ ವಿಷಯಗಳ ಕುರಿತು ಅವರು ವಿದ್ಯುತ್ಪೂರ್ವಕವಾಗಿ ವ್ಯಾಪಕವಾಗಿ ಬರೆದಿದ್ದಾರೆ ಮತ್ತು ಉಪನ್ಯಾಸಗಳನ್ನು ನೀಡಿದ್ದಾರೆ. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ, ಭಾರತೀಯ ಮತ್ತು ಪಾಶ್ಚಾತ್ಯ ಕಲೆಗಳು ಹಾಗೂ ಭಾರತೀಯ ಮತ್ತು ಪಾಶ್ಚಾತ್ಯ ತತ್ವಶಾಸ್ತ್ರದ ಕುರಿತು ಡಾಕ್ಟರ್ ಗಣೇಶ್ ಅವರು ಮಾಡಿದ 10,000ಕ್ಕಿಂತ ಹೆಚ್ಚು ಲೇಖನಗಳು ದಾಖಲಾಗಿವೆ. ಪ್ರಾಚೀನ ಅವಧಾನ ಕಲೆಯನ್ನು ಪುನರ್ಜೀವನಗೊಳಿಸಿದಂತಹ ಶ್ರೀಯುತ ಗಣೇಶ್ ಅವರು ತೆಲುಗು, ಸಂಸ್ಕೃತ ಹಾಗೂ ಕನ್ನಡದಲ್ಲಿ ಅವಧಾನ ಕಲೆಯನ್ನು ಮಾಡ್ತಾ ಇದ್ದಾರೆ. ಆ ಗೋಷ್ಠಿಗಳನ್ನು ನಡೆಸ್ತಾ ಇದ್ದಾರೆ. ಹೆಸರಿನಲ್ಲಿ ಇರುವಾಗೆ ಶತಾವಧಾನ ಗಣೇಶ್ ಅಂತೇಳಿ 100 ಜನರ ಜೊತೆಗೆ ಅವಧಾನವನ್ನು ಮಾಡಿರುವುದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ. ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಪಾಲಿ, ಪಾಶ್ಚಾತ್ಯ ಸಂಸ್ಕೃತ ಹೀಗೆ 18 ಭಾಷೆಗಳಲ್ಲಿ ಅವರು ಪರಿಶ್ರಮವನ್ನು ಹೊಂದಿದ್ದಾರೆ. ಅವರ ಸಂಸ್ಕೃತ ಭಾಷೆಗೆ ನೀಡಿದ ಕೊಡುಗೆಗಾಗಿ ರಾಷ್ಟ್ರಪತಿಗಳು ಬಾದರಾಯಣ ವ್ಯಾಸ ಪುರಸ್ಕಾರವನ್ನು ಸೇರಿದಂತೆ ನಮ್ಮ ನಾಡಿನ ಅನೇಕ ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಈ ದಿನ ಅವರು ನಮ್ಗೆಲ್ರಿಗೂ SP ಬಾಲಸುಬ್ರಹ್ಮಣ್ಯ ಅವರ ಬಗ್ಗೆ ಉಪನ್ಯಾಸವನ್ನ ಈ ಅಂತರ್ಜಾಲದ ಮುಖಾಂತರ ನೀಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಮುಖತಃ ಭೇಟಿ ಆಗದಿದ್ರು ತಾವೆಲ್ಲರೂ ಅಂತರ್ಜಾಲದ ಮುಖಾಂತರ ಈ ಉತ್ಥಾನದ ಒಂದು ಉಪನ್ಯಾಸವನ್ನ ಬಹಳ ಪ್ರಮುಖವಾಗಿ ನಾಡಿನ ಖ್ಯಾತ ಡಾಕ್ಟರ್ ಶತಾವಧಾನಿ ಗಣೇಶ್ ಅವರಿಂದ ಹಾಗೂ SP ಬಾಲಸುಬ್ರಹ್ಮಣ್ಯ ಅವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಮ್ಮ ವಿನಂತಿಯನ್ನು ಮನ್ನಿಸಿ ತಾವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ. ತಮಗೆಲ್ಲರಿಗೂ ನಮಸ್ಕಾರಗಳು. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಇದು ತುಂಬಾ ಸಂತೋಷ ಹಾಗೂ ದುಃಖ ಎರಡನ್ನೂ ತರುವಂಥದ್ದು. ಅಂದರೆ SP ಬಾಲಸುಬ್ರಹ್ಮಣ್ಯಂ ಅವರಂಥ ಮಹಾ ನೇಪಥ್ಯ ಗಾಯಕರ ಬಗೆಗೆ ಮಾತನಾಡುವುದು ಸಂತೋಷದ ಸಂಗತಿ. ಆದರೆ ಅದನ್ನ ಅವರ ಮರಣೋತ್ತರವಾಗಿ ಮಾಡಬೇಕಾಗಿ ಬಂದಿದೆ ಎನ್ನುವುದು ದುಃಖ. 1 ತಿಂಗಳ ಹಿಂದೆ ಅವರು ಇನ್ನೂ ಬದುಕಿದ್ದಾಗ ಅವರು ಮತ್ತೆ ನಮ್ಮನ್ನು ಸೇರಿಕೊಳ್ಳಲಿ, ನಮ್ಮ ಜೊತೆ ಇನ್ನೂ ಹಲವು ಕಾಲ ಇರಲಿ ಎನ್ನುವ ಆಶಂಸೆಯಿಂದ ಒಂದು ದೀರ್ಘ ಲೇಖನವನ್ನ ಉತ್ಥಾನದ ಗೌರವ ಸಂಪಾದಕರಾಗಿದ್ದ ಆದರಣೀಯ ನಾಡೋಜ SR ರಾಮಸ್ವಾಮಿ ಅವರ ಆದೇಶದ ಮೇರೆಗೆ ಬರೆದದ್ದಾಯಿತು. ಆದರೆ ವಿಧಿ ಬೇರೊಂದು ರೀತಿಯಲ್ಲಿತ್ತು. ಅವರು ಶಾಶ್ವತವಾದ ನಾದಬ್ರಹ್ಮನಲ್ಲಿ ಲೀನವಾದರು. ಇನ್ನ ಅವರ ಸಂಸ್ಮರಣ ರೂಪದಿಂದ ಒಂದು ಭಾಷಣವನ್ನು ಮಾಡಬೇಕು ಅಂತ ಆದರಣೀಯರಾದ ಶ್ರೀಯುತ ದಿನೇಶ್ ಹೆಗಡೆ ಅವರು ಹೇಳಿದ್ದಾರೆ. ಅದಕ್ಕಾಗಿ ಮತ್ತೆ ಬಾಲಸುಬ್ರಹ್ಮಣ್ಯಂ ಅವರನ್ನ ನೆನೆಸಿಕೊಳ್ಳುವ ಕೆಲಸ ಮಾಡ್ತಾ ಇರುವುದಾಗಿದೆ. ಆ ಲೇಖನದಲ್ಲಿ ಸಾಕಷ್ಟು ವಿಷಯಗಳಿವೆ. ಅದಕ್ಕಿಂತ ಒಂದು ಸ್ವಲ್ಪ ಬೇರೆಯಾದಷ್ಟು, ಅಂದರೆ ಬೇಕಾದಷ್ಟು ಮಾಹಿತಿ ಇದೆ SP ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ. ಕೆಲವೊಂದು ಆ ಲೇಖನದಲ್ಲಿ ಇಲ್ಲದೇ ಇರುವ ಅಂಶಗಳನ್ನು ಹೆಚ್ಚಾಗಿ ನಿರೂಪಿಸೋಣ ಅಂತ ಅನಿಸ್ತು. ಕಾರಣ ಲೇಖನವನ್ನು ಓದಿದವರಿಗೆ ಭಾಷಣ ಪುನರುಕ್ತಿ ಅಂತ ಅನಿಸಬಾರದು. ಲೇಖನದಲ್ಲಿ ಹೇಳುವುದಕ್ಕೆ ಆಗದೆ ಬಿಟ್ಟು ಹೋದ ಕೆಲವು ಅಂಶಗಳನ್ನ ಮತ್ತೆ ಬೇರೆ ಕೆಲವು ವಿಷಯಗಳನ್ನ ಈ ಹೊತ್ತು ನಿಮ್ಮ ಮುಂದೆ ನಿರೂಪಿಸುವುದಾಗ್ತಾ ಇದೆ. ಇದನ್ನ ಹೇಳುವಲ್ಲಿ ಬಾಲಸುಬ್ರಹ್ಮಣ್ಯಂ ಅವರ ವ್ಯಕ್ತಿತ್ವ ಮುಖ್ಯವಾಗಿ ಕಾಣಿಸುತ್ತದೆ. ಕಾರಣವಿಷ್ಟೇ, ಬೇರೆ ತುಂಬ ಜನ ಹಿನ್ನೆಲೆ ಗಾಯಕರು ಹಾಡಿ ಹೋದ ಅತ್ಯದ್ಭುತವಾದ ಹಾಡುಗಳು ನಮ್ಮ ಪಾಲಿಗೆ ಉಳಿದಿವೆ. ಆದರೆ ಅವರುಗಳು ವ್ಯಕ್ತಿಗಳಾಗಿ ನಮ್ಮನ್ನು
ಮುಟ್ಟುವಂತ ಮಾಧ್ಯಮಗಳು ಇರಲಿಲ್ಲ. ಇದ್ದಿದ್ರೆ ಅವರು ಅದರೊಳಗೆ ಪಾಲ್ಗೊಂಡಿದ್ದರೆ ನಮಗೆ ಬಾಲಸುಬ್ರಹ್ಮಣ್ಯಂ ಅವರ ವ್ಯಕ್ತಿತ್ವ ಹೇಗೆ ಕಾಣಿಸ್ತಾ ಇದೆಯೋ ಹಾಗೆ ನಮಗಿಂದು ಕಾಣ್ತಾ ಇತ್ತು ಅವರದ್ದು ವ್ಯಕ್ತಿತ್ವಗಳು ಅಂತ ಅನಿಸುತ್ತದೆ. ಕಾರಣವಿಷ್ಟೇ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೇ ಈಚೆಗೆ ಒಂದು ಸಂದರ್ಭದಲ್ಲಿ ಹೇಳಿದ್ದರು, ಗಾಯಕನಾಗಿ ತಾನು ಈಗಾಗಲೇ ಎಷ್ಟೋ ವರ್ಷಗಳಿಂದ ಸುಮಾರು 40 ವರ್ಷಗಳಿಂದಲೂ 45 ವರ್ಷಗಳಿಂದ ಬರ್ತಾ 50 ವರ್ಷಗಳೇ ಆದವು. ಆದ್ರೆ ಈಗ ಒಂದು 25 ವರ್ಷಗಳ ಹಿಂದೆ ಅವರು ಈ ಒಂದು ಕಾರ್ಯಕ್ರಮಗಳನ್ನ ತೆಲುಗಿನಲ್ಲಿ ಪಾಡುತ್ತಾ ತೀಯಗ, ಕನ್ನಡದಲ್ಲಿ ಎದೆ ತುಂಬಿ ಹಾಡುವೆನು ಇವನ್ನು ಮಾಡಿದ್ದು. ಅದಕ್ಕೆ ಮುನ್ನವೇ ಅವರು 25 ವರ್ಷಗಳಷ್ಟು ಕಾಲ ಹಿನ್ನೆಲೆ ಗಾಯಕರಾಗಿ ಜನಮಾನಸದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದು. ಆದರೆ ಅವರು ಹೇಳ್ತಾರೆ ಅದು ಹಿನ್ನೆಲೆ ಗಾಯಕನಾಗಿ ಪಡೆದ ಸ್ಥಾನ. ಆದರೆ ಈ 25 ವರ್ಷಗಳಲ್ಲಿ ಈ 2 ಕಾರ್ಯಕ್ರಮಗಳ ಮೂಲಕ ತಾನು ಪಡೆದಿರುವಂಥದ್ದು ವ್ಯಕ್ತಿಯಾಗಿ ಜನಮಾನಸದಲ್ಲಿ ಒಂದು ಸ್ಥಾನವನ್ನ. ಬಹಳ ಅರ್ಥಪೂರ್ಣವಾಗಿದೆ ಅವರ ಮಾತು. ಎಸ್ ಪಿ ಬಿ ಅವರು ತುಂಬಾ ಒಳ್ಳೆಯ ಮಾತುಗಾರರು. ಬರೀ ಮಾತುಗಾರರಲ್ಲ, ವೈದುಷ್ಯಪೂರ್ಣವಾಗಿ ವಿದ್ವತ್ತಾಪೂರ್ಣವಾಗಿ ಮಾತನಾಡಬಲ್ಲವರು, ಮನಮುಟ್ಟುವಂತೆ ಮಾತನಾಡಬಲ್ಲವರು, ವಿನಯ, ಆತ್ಮವಿಶ್ವಾಸ, ಪ್ರಜ್ಞಾವಂತಿಕೆ, ವಿನೋದ ಪ್ರಜ್ಞೆ ಇವೆಲ್ಲ ಸೇರಿರುವಂತೆ ಮಾತನಾಡಬಲ್ಲವರು. ಹಾಗಾಗಿ ಅವರ ಮಾತು ಯಾವತ್ತೂ ಹುಸಿ ಹೋಗ್ತಾ ಇರಲಿಲ್ಲ. ಅವರು ಹೇಳಿದ ಈ 2 ಅಂಶಗಳು ಬಹಳ ದೊಡ್ಡವು. ಹಿನ್ನೆಲೆ ಗಾಯಕನಾದ ಒಂದು ಹಂತ, ಆಮೇಲೆ ವ್ಯಕ್ತಿಯಾಗಿ ಒಂದು ಹಂತ ಅಂತ. ಇದು ವಿಶಾಲವಾದ ದೃಷ್ಟಿಯಿಂದ ನೋಡಿದರೆ ಪ್ರತಿಯೊಬ್ಬರಿಗೂ ಅವರವರ ಉದ್ಯೋಗದ ಒಂದು ಹಂತ, ಉದ್ಯೋಗದ ವ್ಯಕ್ತಿತ್ವ ಇರುತ್ತದೆ. ಅದಲ್ಲದೆ ಯೋಗದ ವ್ಯಕ್ತಿತ್ವವೂ ಒಂದು ಬೇಕು. ಅಂದ್ರೆ ಒಬ್ಬರು ಲೇಖಕರಾಗಿಯೋ ಅಥವಾ ನರ್ತಕರಾಗಿಯೋ, ರಾಜಕಾರಣಿಯಾಗಿಯೋ, ಕ್ರೀಡಾಪಟುವಾಗಿಯೋ, ಆಡಳಿತಗಾರರಾಗಿಯೋ, ವೈದ್ಯರಾಗಿಯೋ, ಸಮಾಜ ಸೇವಕರಾಗಿಯೋ, ಹೀಗೆ ಬೇರೆ 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 ರೀತಿಯಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿರುತ್ತಾರೆ. ಅದರೊಳಗೆ ದೊಡ್ಡ ಸಾಧನೆಯನ್ನು ಮಾಡಿರುತ್ತಾರೆ. ಆದರೆ ನಮಗೆ ಲೋಕಕ್ಕೆ ಹೆಚ್ಚಾಗಿ ಅವರ ಸಾಧನೆಗಳು ಸಾಧನ ರೂಪದಲ್ಲಿ ದಕ್ಕುತ್ತಾ ಇರುತ್ತವೆ. ವ್ಯಕ್ತಿಗಳಾಗಿ ಅವರು ನಮಗೆ ಪರಿಚಯವಾಗುವುದು ಕಡಿಮೆ. ಅದರೊಳಗೂ ಸರ್ಕಾರಿ ಉದ್ಯೋಗದಲ್ಲಿಯೋ ಅಥವಾ ಇನ್ಯಾವುದೋ ವಾಣಿಜ್ಯ ವ್ಯವಹಾರಗಳಲ್ಲಿಯೋ ಅಥವಾ ಕೃಷಿ ಇಲ್ಲವೇ ವೈದ್ಯಕೀಯ, ಹೀಗೆ ಹಲವು ಬಗೆಯಲ್ಲಿ, ಇಲ್ಲವೇ ಸೈನ್ಯ, ರಾಜಕೀಯ, ಈ ತರದ ಎಷ್ಟೋ ವಿಷಯಗಳಲ್ಲಿ ದುಡಿತಾ ಇರ್ತಕ್ಕಂಥವರ ವ್ಯಕ್ತಿತ್ವ ನಮಗೆ ನೇರವಾಗಿ ಕಾಣುವ ಸಂದರ್ಭಗಳು ಕಡಿಮೆ. ಸಾಮಾನ್ಯ ಒಬ್ಬ ಲೇಖಕ, ಒಬ್ಬ ನಟ, ಮತ್ತೆ ಒಬ್ಬ ಕ್ರೀಡಾಪಟು, ಇಲ್ಲವೇ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಸಮಾಜ ಸುಧಾರಕ, ಇಂಥ ಸಾರ್ವಜನಿಕ ವ್ಯಕ್ತಿಗಳ ವ್ಯಕ್ತಿತ್ವ ನಮಗೆ ಬೇಗ ಗೊತ್ತಾಗ್ತಾ ಇರ್ತದೆ. ಆದರೆ ಸಾಧನೆ ಮಾತ್ರ ಹೆಚ್ಚಾಗಿ ಗೊತ್ತಾಗುವುದು ಇನ್ನೆಲ್ಲರ ವಿಷಯದಲ್ಲಿ ಅನ್ವಿತವಾಗುವ ಸತ್ಯ. ಎಸ್ ಪಿ ಬಿ ಅವರದು ಹಾಗಾಗ್ತಾ ಇತ್ತು. ಉದಾಹರಣೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ತುಂಬಾ ದೊಡ್ಡ ಆದರ್ಶವಾಗಿ ತಾವು ಬಹಳ ದೊಡ್ಡ ಗಾಯಕ, ಅವರಿಂದ ನಾನು ಸ್ಫೂರ್ತಿಯನ್ನ ಪಡೆದೆ, ಅವರ ದಾರಿಯಲ್ಲಿ ನಡೆದೆ ಅಂತ ಹೇಳಿಕೊಳ್ಳೋದು ಕೀರ್ತಿಶೇಷರಾದ ಮೊಹಮ್ಮದ್ ರಫಿ ಅವರ ಬಗ್ಗೆ. ದುರ್ದೈವದಿಂದ ನಮಗೆ ರಫಿಯವರ ಹತ್ತಿರದವರು ಕೆಲವೊಂದು ವಿಷಯಗಳನ್ನು ಹೇಳಿರೋದು ಬಿಟ್ಟರೆ, ರಫಿ ಸಾಹೇಬ್ ಅವರೇ ನಮ್ಮ ಎದುರಿಗೆ ಈ ತರದ ಮಾಧ್ಯಮಗಳಲ್ಲಿ ನಿಂತು ತಮ್ಮ ವ್ಯಕ್ತಿತ್ವವನ್ನ, ತಮ್ಮ ಇಷ್ಟಾನಿಷ್ಟಗಳನ್ನ, ತಮ್ಮ ಆಲೋಚನೆಗಳನ್ನ ಹಂಚಿಕೊಂಡದ್ದು ಕಡಿಮೆ. ಈ ಮಾತನ್ನ ಪಿ ಬಿ ಶ್ರೀನಿವಾಸ್ ಅವರಂತಹ ಒಬ್ಬ ಪ್ರಸಿದ್ಧ ಹಿನ್ನೆಲೆ ಗಾಯಕರ ಬಗ್ಗೆಗೂ ಹೇಳಬಹುದು. ಎಸ್ ಪಿ ಬಿ ಅವರು ಬರುವ ಮುನ್ನ ಕನ್ನಡದ ನೇಪಥ್ಯ ಗಾಯನ ಪ್ರಪಂಚದಲ್ಲಿ, ಚಲನಚಿತ್ರದಲ್ಲಿ ಅವರು ಏಕಛತ್ರಾಧಿಪತಿಯಾಗಿ ಮೆರೆದವರು. ಅದೇ ಸತ್ಯ ತೆಲುಗಿನ ಘಂಟಸಾಲ ವೆಂಕಟೇಶ್ವರ ರಾವ್ ಅವರಿಗೂ ಅನ್ವಯಿಸುತ್ತದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗಿಂತ ಮುಂಚೆ ಅವರದೇ ಸಾಮ್ರಾಜ್ಯವಾಗಿತ್ತು. ಹಾಗೆ ತಮಿಳಿನಲ್ಲಿ ಪ್ರಸಿದ್ಧರಾದಂತಹ ನಮ್ಮ ಸೌಂದರರಾಜನ್ ಇದ್ದದ್ದು, ಅದನ್ನು ಹಾಗೆ ಹೇಳಬಹುದು. ಆದರೆ ನೋಡಿ, ಮಲಯಾಳದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗಿಂತ ಸ್ವಲ್ಪ ಮುನ್ನವೇ ಬಂದ ಜೇಸುದಾಸ್ ಅವರು ಈ ಮಾಧ್ಯಮಗಳ ಮೂಲಕ ನಮಗೆ ಹೆಚ್ಚು ಪರಿಚಯವಾಗಿದ್ದೇನೆ ಆಗಲಿದೆ ಹೋದ ಕಾರಣ ಅವರು ದೊಡ್ಡ ಗಾಯಕರಾಗಿ, ಶಾಸ್ತ್ರೀಯ ಸಂಗೀತ ಗಾಯಕರಾಗಿ ಮತ್ತು ಹಿನ್ನೆಲೆ ಗಾಯಕರಾಗಿ ಮತ್ತು ದೈವಭಕ್ತಿ ಉಳ್ಳವರಾಗಿ ಎಲ್ಲ ಬಗೆ ಬಗೆಯಲ್ಲಿ ಲೋಕಕ್ಕೆ ಗೊತ್ತಿದ್ರು. ಇಷ್ಟೆಲ್ಲ ವಿವರಗಳು ಕಾಣಿಸ್ತಾ ಇದೆ. ಈ ಕಾರಣ ಎಸ್ ಪಿ ಬಿ ಅವರು ಈ ಪಾಡುತ್ತಾ ತೀಯಗ ವಿಶೇಷವಾಗಿ 25 ವರ್ಷಗಳ ಕಾಲ ನಡೆದು ಬಂತು ಅವರ ಮಾತೃ ಭಾಷೆಯಲ್ಲಿ. ಆ ಬಳಿಕ ಎಲ್ದುಂಬೆ ಹಾಡುವೆನು ಕನ್ನಡದಲ್ಲಿ. ಇವೆರಡಲ್ಲಿ ಅವರು ತಮ್ಮನ್ನ ತೆರೆದಿಟ್ಟುಕೊಂಡಿದ್ದು ಮತ್ತು ಇನ್ನೆಷ್ಟೋ ಹೊಸ ಹೊಸ ಪ್ರತಿಭೆಗಳನ್ನ ತೆರೆದಿಟ್ಟಿದ್ದು ದೊಡ್ಡ ಸಂಗತಿ. ಅದಷ್ಟೇ ಅಲ್ಲದೆ ಚಲನಚಿತ್ರ ರಂಗದ ನೇಪಥ್ಯ ಗಾನ, ಸಂಗೀತ ಸಂಯೋಜನೆ ಅನ್ನುವ ಒಂದು ವಿಭಾಗದಲ್ಲಿ ಕೂಡ ಇರುವ ಸ್ವಾರಸ್ಯಗಳನ್ನ, ಸೂಕ್ಷ್ಮತೆಗಳನ್ನ,
ಮತ್ತೆ ಅಲ್ಲಿರುವ ಗುಣದೋಷಗಳನ್ನ ಬಹಳ ಸೊಗಸಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ದೃಷ್ಟಿಯಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಬದುಕು ಅಂತಂದ್ರೆ ಚಲನಚಿತ್ರ ನೇಪಥ್ಯ ಗಾನದ ಇತಿಹಾಸವೂ ಹೌದು, ನೇಪಥ್ಯ ಸಂಗೀತದ ಇತಿಹಾಸವೂ ಹೌದು ಅಂತ ಅನಿಸುತ್ತದೆ. ಸುದೈವ ಅವರು ಆ ಇತಿಹಾಸವನ್ನ ತಮ್ಮ ಮಾತಿನ ಮೂಲಕವೇ ದಾಖಲಿಸಿಯೂ ಕೂಡ ಹೋಗಿದ್ದಾರೆ. ಈಚೆಗೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅಳಿದು ಹೋದ ವ್ಯಕ್ತಿಗಳ ಬಗ್ಗೆ ಕಾಲ್ಪನಿಕವಾದ ಏನೇನೇನೇನೋ ಫ್ಯಾಂಟಸಿ ಕಥೆಗಳನ್ನ ತೇಲಿ ಬಿಡುವುದು ಒಂದು ಹವ್ಯಾಸ, ಒಂದು ಚಟವಾಗಿದೆ. ಪುಣ್ಯವಶಾತ್ ಬಾಲಸುಬ್ರಹ್ಮಣ್ಯಂ ಅವರೇ ವ್ಯಾಪಕವಾಗಿ ಅನೇಕ ಸಂದರ್ಶನಗಳಲ್ಲಿ, ಈ ಕಾರ್ಯಕ್ರಮಗಳಲ್ಲಿ ತಮ್ಮ ಬದುಕು, ತಮ್ಮ ಬವಣೆ ಮತ್ತು ತಮ್ಮ ಸಾಧನೆ, ತಮ್ಮ ಒಂದು ಬೇರೆ ಬೇರೆ ವಿಷಯಗಳ ಪರಿಜ್ಞಾನ, ಇಷ್ಟಾನಿಷ್ಟಗಳು ಎಲ್ಲವನ್ನು ಕುರಿತು ವಿವರವಾಗಿ ಹೇಳಿದ್ದಾರೆ. ಅದರಿಂದ ನಮಗೆ ಅವರ ಒಂದು ಬದುಕಿನ ಕಥೆ, ಬಯೋಗ್ರಫಿ ಅಂತೀವಲ್ಲ, ಆತ್ಮಕಥೆ ಲಿಪಿ ರೂಪದಲ್ಲಿ ಇಲ್ಲದೆ ಇದ್ರು ದೃಶ್ಯ ಧ್ವನಿ ರೂಪದಲ್ಲಿ ಉಳಿದಿದೆ. ಇದು ಅವರು ನಮಗೆ ಮಾಡಿಟ್ಟು ಹೋದ ಒಂದು ಒಳ್ಳೆಯ ಉಪಕಾರವೂ ಹೌದು. ಮತ್ತು ಒಂದು ವಿಶೇಷ ಏನಂದ್ರೆ, ಅವರು ಮಿಕ್ಕ ಯಾವುದೇ ಹಿನ್ನೆಲೆ ಗಾಯಕರಿಗಿಂತಲೂ ಮಿಗಿಲಾಗಿ ಬಹುಮುಖ ಪ್ರತಿಭಾಶಾಲಿ ಅಂತ ಅನಿಸುತ್ತದೆ. ಇದನ್ನ ಉಪಲಬ್ಧ ಇರುವ ಆಧಾರಗಳ ಮೇಲೆ ಹೇಳೋದು, ಯಾರು ತಪ್ಪಾಗಿ ಭಾವಿಸಬಾರದು. ಯಾಕೆಂದ್ರೆ ನನಗೆ ಎಷ್ಟೋ ಜನ ಹಿನ್ನೆಲೆ ಗಾಯಕರ ಬಗೆಗೆ ತುಂಬಾ ಪ್ರೀತಿಯ ಅಭಿಮಾನಗಳು ಉಂಟು. ಹಾಗೆ ನೋಡಕ್ ಹೋದ್ರೆ ನಾನು ಅತಿ ಹೆಚ್ಚು ಸಂಖ್ಯೆಯ ಹಾಡುಗಳನ್ನ ಆಸೆ ಪಟ್ಟು ಮತ್ತೆ ಮತ್ತೆ ಕೇಳುವ ಆ ಪಟ್ಟಿಯಲ್ಲಿ SPB ಅಥವಾ ಬಾಲು ಅಂತಲೇ ಮುಂದಿನಿಂದ ಅವ್ರನ್ನ ಹೇಳ್ತಾ ಬರ್ತೀನಿ. ಅದು ಆತ್ಮೀಯವಾದ ಒಂದು ಸಂಬೋಧನೆ. ಬಾಲು ಅವರ ಹಾಡುಗಳು ಅದರೊಳಗೆ ಕಡಿಮೆ ಸಂಖ್ಯೆಯವು. ನಾನು ಕೇಳುವಲ್ಲಿ ಘಂಟಸಾಲ ಅವರು, ಪಿ ಸುಶೀಲಾ ಅವರು, ಪಿ ಲೀಲಾ ಅವರು, S ಜಾನಕಿ, ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿ ಮತ್ತು ಇನ್ನು ಹಲವರು ಇದ್ದಾರಲ್ಲ, ಹೇಮಂತ್ ಕುಮಾರ್, ತಲತ್ ಮೆಹಮೂದ್, ಈ ತರದವರು, ಅವರ ಹಾಡುಗಳ ಸಂಖ್ಯೆಗೆ ಹೋಲಿಸಿದ್ರೆ ಇವರ ಹಾಡುಗಳ ಸಂಖ್ಯೆ ನನ್ನ ಪ್ರಿಫರೆನ್ಸ್ ಲಿಸ್ಟ್ ಅಲ್ಲಿ ಕಡಿಮೆಯೇ. ಯಾಕೆಂದ್ರೆ ನನಗೆ ಸಹಜವಾಗಿ ಶಾಸ್ತ್ರೀಯ ಸಂಗೀತದ ಬುನಾದಿ ಗಟ್ಟಿಯಾಗಿರುವ ಹಾಡುಗಳಂದ್ರೆ ಇಷ್ಟ. ಆದ್ರೆ ಆ ಮಾತ್ರದಿಂದ ಇವರ ಸಾಧನೆಯನ್ನು ನಾನು ಎಲ್ಲಿಯೂ ಕೂಡ ಒಂದು ಸ್ವಲ್ಪವೂ ಕೂಡ ಪಕ್ಕಕ್ಕಿಡೋಕ್ಕಾಗೋಲ್ಲ. ಯಾಕೆಂದ್ರೆ ಇವ್ರು ಮಾಡಿರೋ ಸಾಧನೆ ತುಂಬಾ ವಿಶೇಷವಾದದ್ದು, ವಿಶಿಷ್ಟವಾದದ್ದು, ಮತ್ತೆ ಅದಕ್ಕಿರುವ ಸ್ಥಾನ ಕೂಡ ತುಂಬಾ ದೊಡ್ಡದು. ಆ ಕೆಲವು ಅಂಶಗಳನ್ನ ನಾವು ಗಮನಿಸ್ತಾ ಬರ್ಬೋದು. ಮೊದಲಿಗೆ ಅವರು ಬಹುಮುಖ ಪ್ರತಿಭಾಶಾಲಿ ಎಂದ್ರೆ ಅದಕ್ಕೆ ಒಂದು ಕಾರಣ, ಅವರು ಸ್ವಯಂ ಪೂರ್ಣ ವ್ಯಕ್ತಿ, ಸ್ವಯಂ ನಿರ್ಮಿತ ವ್ಯಕ್ತಿ. ಬಹಳಷ್ಟು ಜನ ಪ್ರಸಿದ್ಧರು, ಸಿದ್ಧರು ಆ ರೀತಿಯಾದವರೇ. ಆದರೆ ಇವರ ಒಂದು ವಿಷಯದಲ್ಲಿ ಏನಾಯ್ತು ಅಂದ್ರೆ, ಮಿಕ್ಕ ಎಷ್ಟೋ ಪ್ರಸಿದ್ಧ ನೇಪಥ್ಯ ಗಾಯಕರಂತೆ ಇವರು ತಾವು ಶಾಸ್ತ್ರೀಯ ಸಂಗೀತವನ್ನ ಕ್ರಮಪ್ರಾಪ್ತವಾಗಿ ಕಲಿಯದೆ ಬಂದವರು. ಲತಾ ಮಂಗೇಶ್ಕರ್ ಅವರು ಶಾಸ್ತ್ರೀಯ ಸಂಗೀತ ಕಲಿತವರು, ಇನ್ನ ಹೇಮಂತ್ ಕುಮಾರ್ ಅಂತವರು ಶಾಸ್ತ್ರೀಯ ಸಂಗೀತ ಕಲಿತವರು, ಮನ್ನಾಡಿ ಅವರು ಶಾಸ್ತ್ರೀಯ ಸಂಗೀತ ಕಲಿತವರು, ಘಂಟಸಾಲ ಅವರು ಕಚೇರಿಗಳನ್ನು ಮಾಡುವ ಮಟ್ಟದ ಶಾಸ್ತ್ರೀಯ ಸಂಗೀತ ಬಲ್ಲವರು, ಪಿ ಸುಶೀಲಾ ಇವರೆಲ್ಲ ಒಂದೇ ವಿಜಯನಗರಂ ಕಾಲೇಜ್ ಆಫ್ ಮ್ಯೂಸಿಕ್ ಅಲ್ಲಿಂದ ಬಂದಂಥವ್ರು, ಪಿ ಲೀಲಾ ಪೂರ್ಣ ಪ್ರಮಾಣದ ಸಂಗೀತ ಕಚೇರಿಗಳನ್ನು ಮಾಡ್ತಾ ಇದ್ದ ವಿದುಷಿ, ಜೇಸುದಾಸ್ ಅವರು ಇಂದಿಗೂ ಪೂರ್ಣ ಪ್ರಮಾಣದ ಶಾಸ್ತ್ರೀಯ ಸಂಗೀತದ ಕಚೇರಿಗಳನ್ನು ಮಾಡತಕ್ಕಂಥ ವಿದ್ವಾಂಸರು. ಹೀಗೆ ಹಲವರಿದ್ದಾರೆ. ಆದರೆ ಇವರ ರೀತಿಯಲ್ಲಿ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಇಲ್ಲದೆ ಆ ಕಾಲದಲ್ಲಿ ಬಂದ ಗಾಯಕರು ಕೆಲವೇ ಮಂದಿ. ಎದ್ದು ಕಾಣುವಂತೆ ನಮಗೆ S ಜಾನಕಿ ಅವರಿದ್ದಾರೆ. ಅವರನ್ನ ಬಿಟ್ರೆ ಮಿಕ್ಕ ಎಷ್ಟೋ ಜನ ಇಲ್ಲ. ಈಚೆಗೆ ಬಹಳಷ್ಟು ಜನ ಬಂದಿದ್ದಾರೆ, ಅದು ಬೇರೆ ಸಂಗತಿ. ಆದರೆ SP ಬಾಲಸುಬ್ರಹ್ಮಣ್ಯಂ ಅವರಿಗಿಂತ ಮುನ್ನ ಬಹಳಷ್ಟು ಮಂದಿ ಗಾಯಕರು ಹೆಚ್ಚು ಸಂಗೀತದಲ್ಲಿ ಪರಿಣತಿಯನ್ನ ಮತ್ತೆ ಶಾಸ್ತ್ರೀಯ ಕೃಷಿಯನ್ನ ಮಾಡಿಕೊಂಡು ಬಂದವರು. ಈ ಕಾರಣದಿಂದ ಅವರಿಗೆ ಅವರದಾದ ಒಂದು ಹಿನ್ನೆಲೆ ಮತ್ತೆ ಅದು ಕೊಟ್ಟಂತ ಒಂದು ಗಟ್ಟಿತನ ಇತ್ತು. ಅದನ್ನೂ ಕೂಡ SPB ಅವರು ತಾವು ರೂಪಿಸಿಕೊಳ್ಳಬೇಕಾಯಿತು. ಬಾಲು ಅವರು ತಮಗೆ ಶಾಸ್ತ್ರೀಯ ಸಂಗೀತದ ಕ್ರಮಪ್ರಾಪ್ತವಾದ ಪರಿಚಯವನ್ನ ಪಡ್ಕೊಳ್ಳದೆ ಇರೋದನ್ನ ಕುರಿತು ಅನೇಕ ಬಾರಿ, ನೂರಾರು ಬಾರಿ ವೇದಿಕೆಗಳಲ್ಲಿ ಹೇಳಿಕೊಂಡಿದ್ದಾರೆ, ನನಗೆ ಆ ಭಾಗ್ಯ ಬರ್ಲಿಲ್ವಲ್ಲ ಅಂತ. ಇದು ನಮ್ಮ DVG ಅವರು ಅನೇಕ ಬಾರಿ ನಾನು ಯಾವುದಾದ್ರೂ ಒಂದು ವಿದ್ಯೆಯನ್ನ ಪಾಂಕ್ತವಾಗಿ, ಸಂಗೋಪಾಂಗವಾಗಿ ಮಹಾಗುರುವಿನ ಪದತಳದಲ್ಲಿ ತಲಸ್ಪರ್ಶಿಯಾಗಿ ಕಲಿಯಲಿಲ್ವಲ್ಲ ಅಂತ ವ್ಯಥೆ ಪಟ್ಟಂತದ್ದೇ ಆಗಿದೆ. SPB ಅವರು ದುಃಖ ಪಡಬೇಕಾಗಿಲ್ಲ. ಅದನ್ನು ಕುರಿತು ನಾನು ಹೇಳೋದಿರ್ಲಿ, ಮಹಾವಾಗ್ಗೇಯಕಾರರಾಗಿ 20ನೇ ಶತಮಾನದಲ್ಲಿ ವಿರಾಜಮಾನರಾದ ಮಂಗಳಂಪಲ್ಲಿ ಬಾಲಮುರಳಿ ಕೃಷ್ಣ ಅವರು ಹೇಳಿದ್ದಾರೆ ಒಂದು ವೇದಿಕೆಯಲ್ಲಿ. ಅವ್ರು ಹೇಳ್ತಾರೆ, SP ಬಾಲಸುಬ್ರಹ್ಮಣ್ಯಂ ಅವರು ಸ್ವಲ್ಪ ಅಭ್ಯಾಸ ಮಾಡಿದ್ರೆ, ಒಂದು ಪಟ್ಟು ಹಠ ಇಟ್ಟುಕೊಂಡು ಅಭ್ಯಾಸ ಮಾಡಿದ್ರೆ
ನನ್ನಂತೆ ಅವರು ಹಾಡಬಲ್ಲರು, ಆದ್ರೆ ನಾನು ಎಷ್ಟು ಪ್ರಯತ್ನ ಪಟ್ಟರು ಏನ್ ಮಾಡಿದ್ರು ಅವರಂತೆ ಹಾಡಕ್ಕಾಗಲ್ಲ. ಅಂದ್ರೆ ಎಷ್ಟು ಚೆನ್ನಾಗಿ ಆ ಮಹಾಗಾಯಕ ಮಹಾವಾಗ್ಗೇಯಕಾರ ಅವರು ಹೇಳಿದ್ದಾರೆ. ಮತ್ತೆ ಅವರು ಅಲ್ಪ ಸ್ವಲ್ಪದ ಪ್ರತಿಭೆ ಅಲ್ಲ. ಮಂಗಳಂಪಲ್ಲಿ ಬಾಲಮುರಳಿ ಕೃಷ್ಣ ಅವರು ಸಂಗೀತ ಸರಸ್ವತಿ ಅಂತಲೇ ಹೇಳ್ಬೇಕು. ಅವರು ಸ್ವಯಂ ವಾಗ್ಗೇಯಕಾರರು. ವಯೋಲ, ವೈಲಿನ್, ವೀಣಾ ಮೊದಲಾದ ತಂತ್ರಿ ವಾದ್ಯಗಳಲ್ಲಿ ಪ್ರವೀಣರು, ಕಂಜರ, ಮೃದಂಗ ನುಡಿಸಬಲ್ಲವರು, ಶಾಸ್ತ್ರೀಯ ಸಂಗೀತ, ಲಘುಶಾಸ್ತ್ರೀಯ ಸಂಗೀತ, ಸಂಗೀತ ಸಂಯೋಜನೆ, ರವೀಂದ್ರ ಸಂಗೀತ ಮತ್ತು ವಾದ್ಯ ಸಂಗೀತ ಇತ್ಯಾದಿ ಹಲವು ಕ್ಷೇತ್ರಗಳಲ್ಲಿ ಏಟಾಪ್ ಆರ್ಟಿಸ್ಟ್ ಆದವರು ಆಕಾಶವಾಣಿಯಲ್ಲಿ. ಮತ್ತೆ ತಮ್ಮ ಹಾಡಿಗೆ ತಾವೇ ವಯೋಲ ನುಡಿಸ್ಕೊಂಡು ಮೃದಂಗ ನುಡಿಸ್ಕೊಂಡು ಹಾಡಿನ ವಿಕ್ರಮವನ್ನು ಮಾಡಿದವರು. ಆ ಮಟ್ಟದ ಸಂಗೀತ ಸರಸ್ವತಿ ಅವರು ಈ ಮಾತನ್ನು ಹೇಳ್ತಾ ಇದ್ರೆ. ಮತ್ತೆ ಅವರು ತುಂಬಾ ಆತ್ಮಾಭಿಮಾನವುಳ್ಳಂತವ್ರು. ಅವರು ಮಂಗಳಂಪಲ್ಲಿ ಬಾಲಮುರಳಿ ಕೃಷ್ಣ ಅವರ ಆತ್ಮಪ್ರತ್ಯಯ ಎಂಥದ್ದು ಅಂದ್ರೆ, ಒಮ್ಮೆ ಅವರನ್ನ ಯಾರೋ ನಿಮಗೆ ರೆಹಮಾನ್ ಅವ್ರ ಬಗ್ಗೆ ಏನ್ ಅನ್ಸುತ್ತದೆ ಅಂದ್ರೆ ಏನು ಹೇಳಿಲ್ಲ, ಐ ಹ್ಯಾವ್ ಬ್ಲೆಸ್ಡ್ ದಟ್ ಬಾಯ್ ಅಂತಂದ್ರು. ಈ ಒಂದು ಮಾತಿನಲ್ಲಿ ಅವರು ರೆಹಮಾನ್ ಅವ್ರನ್ನ ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅವರು ಹೇಳ್ತಾರೆ, ಐ ಡೋಂಟ್ ನೋ ಮ್ಯೂಸಿಕ್ ಬಟ್ ಮ್ಯೂಸಿಕ್ ನೋಸ್ ಮೀ. ನನಗೆ ಸಂಗೀತ ಗೊತ್ತಿಲ್ಲ, ಸಂಗೀತಕ್ಕೆ ನಾನು ಗೊತ್ತು. ಇಂಥ ಗಾಯಕರು ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ ಈ ಮಾತು ಹೇಳಿದ್ದಾರೆ ಅಂದ್ರೆ ಅವರ ಸಾಧನೆ ಯಾವ ರೀತಿಯಾದದ್ದು ಅಂತ ಗೊತ್ತಾಗುತ್ತೆ. ಈ ಬುದ್ಧಿವಂತಿಕೆ ಇದ್ದು ಸ್ವಯಂ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡಿಕೊಂಡವರಾದ ಕಾರಣವೇನೆ ಅವರು ಬಹಳ ಕುಶಾಗ್ರ ಬುದ್ಧಿಗಳಾಗಿ ಪ್ರತಿಯೊಂದು ಅಂಶವನ್ನು ಗಮನಿಸಿಕೊಂಡರು. ಅಂದರೆ ತಾವು ಹಾಡಿಕೆಯ ಕ್ರಮ ಎಂಥದ್ದಾಗಿರಬೇಕು, ಧ್ವನಿವರ್ಧಕವನ್ನು ಬಳಸಿಕೊಳ್ಳುವ ರೀತಿ ಹೇಗಿರಬೇಕು, ಉಸಿರನ್ನ ಹೇಗೆ ತೆಗೆದುಕೊಳ್ಳಬೇಕು, ಎಲ್ಲಿ ಹಿಡಿದುಕೊಳ್ಳಬೇಕು, ಈ ತರದನ್ನೆಲ್ಲ. ಆಮೇಲೆ ಸಾಹಿತ್ಯವನ್ನು ಕುರಿತು ವಿಶೇಷವಾದ ಅಧ್ಯಯನ ಮಾಡಿಕೊಂಡಿದ್ದಾರೆ. ಇದು ಎಷ್ಟೋ ಜನ ಆ ಕಾಲದ ಹಿನ್ನೆಲೆ ಗಾಯಕರು ಈ ಕಾಲದಲ್ಲಂತೂ ಹೇಳಲೇಬೇಕಿಲ್ಲ, ಅವರೆಲ್ಲರಿಗೂ ಅನ್ವಯಿಸುವಂತ ಮಾತು. ಈ ಮಟ್ಟದ ಸಾಹಿತ್ಯದ ಮೇಲನ ಸೂಕ್ಷ್ಮಗಳ ಬಗ್ಗೆ ಪ್ರಭುತ್ವ ಪಡೆದವರು ಇಲ್ಲ ಅನ್ನುವಷ್ಟು ವಿರಳ. ಅವರ ಸಮಕಾಲೀನರಾದ ಪಿ ಬಿ ಶ್ರೀನಿವಾಸ್ ಅವರು ಎದ್ದು ಕಾಣುವಂತೆ ಇವರಿಗಿಂತ ಮೇಲ್ಮಟ್ಟದ ಸಾಹಿತ್ಯ ವಿಶಾರದ ಅಂತ ಹೇಳ್ಬೋದು. ಅವರು ಹಲವು ಭಾಷೆಗಳಲ್ಲಿ 8 ಭಾಷೆಗಳಲ್ಲಿ ಹಾಡುಗಳನ್ನ ಬರೆದಿದ್ದಾರೆ. ಲಕ್ಷಾಂತರ ಗೀತೆಗಳನ್ನು ರಚನೆ ಮಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಅವರು. ಸಂಸ್ಕೃತವೂ ಸೇರಿದಂತೆ ಪದ್ಯ ರಚನೆ ಮಾಡಿದ್ದಾರೆ. ಹೀಗಾಗಿ ಅವರು ಆಶುಕವಿ ಕೂಡ. ಆದರೆ ಪಿ ಬಿ ಶ್ರೀನಿವಾಸ್ ಅವರ ಮಟ್ಟದ ಸಾಹಿತ್ಯ ಇವರದಲ್ಲವಾದರೂ ಕೂಡ ಸಾಹಿತ್ಯದ ಉಚ್ಚಾರ ಹೇಗಿರಬೇಕು, ಭಾವ ಹೇಗಿರಬೇಕು, ಭಾವ ಸೂಕ್ಷ್ಮತೆ ಹೇಗಿರಬೇಕು ಅಷ್ಟನ್ನು ಕೂಡ ಗ್ರಹಿಸಿಕೊಂಡಿದ್ದವು. ಮತ್ತೆ ಇನ್ನೊಂದು ಅಂಶ, ಹಿಂದಿನ ಎಲ್ಲ ಗಾಯಕರು, ವಿಶೇಷತಃ ದಕ್ಷಿಣ ಭಾರತದ ಎಲ್ಲ ಗಾಯಕರಿಂದ ಮಿಗಿಲಾಗಿ ಅವರು ಮಾಡಿದ ಸಾಧನೆ ಅಭಿನಯತ್ವ, ಎನಾಕ್ಟ್ಮೆಂಟ್ ಆಫ್ ಸಾಂಗ್. ಅದನ್ನು ಹಿಂದಿಯಲ್ಲಿ ಆ ವೇಳೆಗಾಗಲೇ ಮಾಡಿದ್ದವರು ಅಂದ್ರೆ ಆದರಣೀಯರಾದ ಮೊಹಮ್ಮದ್ ರಫಿಯವರು. ರಫಿಯವರೇ ನಾನು ಬಲ್ಲಂತೆ ಭಾರತದ ನೇಪಥ್ಯ ಗಾಯನದಲ್ಲಿ ಗಾನದಲ್ಲಿಯೇ ಅಭಿನಯವನ್ನ ತಂದವು. ಈ ಮಟ್ಟದ ಅಭಿನಯವನ್ನ ಮಿಕ್ಕವರೆಷ್ಟೋ ಜನ ತರಲಿಲ್ಲ. ಅದಕ್ಕೆ ಕಾರಣ ಆ ಕಾಲದ ಹಿನ್ನೆಲೆ ಗಾನದ ಸ್ವರೂಪ ಕೂಡ ಅದು ಹೆಚ್ಚಾಗಿ ಶಾಸ್ತ್ರೀಯ ಸಂಗೀತದ ಮೇಲೆ ಅವಲಂಬಿತವಾಗಿತ್ತು. ಮತ್ತು ಆಗಿನ ನಾಯಕ ನಾಯಕಿಯರು ಕೂಡ ಗಂಭೀರವಾಗಿ ಒಂದು ಕಡೆ ನಿಂತೋ ಒಂದು ಕಡೆ ಕೂತೋ ಅಥವಾ ಆತ್ಮೀಯವಾಗಿ ಕಣ್ಣುಗಳಲ್ಲಿಯೇ ಪ್ರೀತಿಯ ಭಾವವನ್ನ ವ್ಯಕ್ತಪಡಿಸ್ತಲೋ ಇರ್ತಾ ಇದ್ರು. ಕುಣಿಯುವ, ನೆಗೆಯುವ, ಮರಸುತ್ತುವ ಇತ್ಯಾದಿ ಚಟುವಟಿಕೆಗಳು ಇರಲಿಲ್ಲ. ಅಂದ್ರೆ ಇಷ್ಟು ಮಟ್ಟದ ವರ್ತನೆ, ಯಾವುದನ್ನ ನಾವು ಆಕ್ಟಿವಿಟಿ ಅಂತೀವಿ, ಅದಷ್ಟು ಇದ್ದಾಗ ಆ ಹಾಡು ಆ ರೀತಿಯಲ್ಲಿ ಇರಬೇಕಾಗುತ್ತೆ. ರಫಿಯವರು ವಿಶೇಷತಃ ದೇವಾನಂದ್ ಅವರಿಗೆ, ಅದಕ್ಕಿಂತ ಹೆಚ್ಚಾಗಿ ಶಮ್ಮಿ ಕಪೂರ್ ಇಂಥವರಿಗೆ ಹಾಡುವಾಗ ಎಷ್ಟು ಅಭಿನಯತ್ವವನ್ನ, ನಾಟ್ಯಾಯಮಾನತೆಯನ್ನ ಗಾನದಲ್ಲಿ ಸಾಧಿಸ್ತಾ ಇದ್ರು ಅನ್ನೋದನ್ನ ಬಲ್ಲವರಿಗೆ ಅದ್ದಾರಿಯೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರದ್ದಾಯ್ತು ಅಂತ ಕೂಡ ಗೊತ್ತಾಗುತ್ತದೆ. ಮತ್ತೆ ಅದನ್ನು ಮಾಡುವಾಗ ಉಚ್ಚಾರಣೆಯ ಶುದ್ಧಿಯನ್ನ, ಅದರ ಜೊತೆಗೆ ಕಾಪು ಅಂತ ನಾವು ಹೇಳ್ತೀವಿ, ಅಂದ್ರೆ ಆ ವಾಯ್ಸ್ ಮಾಡ್ಯುಲೇಷನ್ ಅಂತ ಕರಿತೀವಿ, ಆ ವ್ಯಂಜಕತೆಯನ್ನ ಬಹಳ ಚೆನ್ನಾಗಿ ಅವರು ಬಳಸ್ಕೊಂಡಿದ್ದು ನೋಡ್ತೀವಿ. ಇದನ್ನು ಮಾಡಿಕೊಂಡ್ರು. ಮತ್ತೆ ಅವರು ಏಕಸಂಧಿಗ್ರಾಹಿ. ಅನೇಕರು ಹೇಳಿದ್ದಾರೆ ಈ ಮಾತನ್ನ. ಸಂಗೀತವನ್ನ ಕ್ರಮಪ್ರಾಪ್ತವಾಗಿ ಕಲಿಯದೇ ಇದ್ದರೂ ಆ ಸ್ವರಗಳನ್ನ ಕೇಳ್ತಾ ಇದ್ದಂತೆ ಗ್ರಹಿಸುವ ಶಕ್ತಿ, ಆ ಶ್ರುತಿ, ಆ ಲಯಗಳನ್ನ ಒಡನೊಡನೆಯ ಮನೋಮುದ್ರಿಕೆಯಲ್ಲಿ ಮುದ್ರಿಸಿಕೊಂಡು ಇಟ್ಕೊಳ್ತಾ ಇದ್ದ ರೀತಿ ತುಂಬಾ ದೊಡ್ಡದು. ಹಾಗಾಗಿ ಅವರು ಈ ಕೌಶಲ ಇದ್ದಿದ್ದರಿಂದ ಬಹಳ ಬೇಗ ಒಂದು ಹಾಡನ್ನು ಓಕೆ ಮಾಡಬಲ್ಲವರಾಗಿದ್ದರು. ಇಲ್ಲದೆ ಇದ್ದರೆ 8-10 ಟೇಕ್ಗಳನ್ನು ತೆಗೆದುಕೊಂಡ್ರೆ ತುಂಬಾ ಕಷ್ಟ. ನನಗೆ ಒಂದು ಸಂದರ್ಭ ನೆನಪಾಗುತ್ತದೆ. ಅದು ಪ್ರಸಿದ್ಧವಾದ ಕನ್ನಡದ ಚಲನಚಿತ್ರ
ಸುಬ್ಬಾ ಶಾಸ್ತ್ರಿ ಅದರ ಒಂದು ಸಂಗೀತ ಧ್ವನಿಮುದ್ರಣ ಆಗ್ತಾ ಇದ್ದಿದ್ದು. ವೀಣೆ ದೊರೆಸ್ವಾಮಿಗಾರರು ಮತ್ತೆ ಎಸ್ ಕೃಷ್ಣಮೂರ್ತಿ ಅಂತ ಇಬ್ಬರು ವಿದ್ವಾಂಸರು, ಮೈಸೂರು ವಾಸ್ತವಾಚಾರ್ಯ ಮೊಮ್ಮಗ ಎಸ್ ಕೃಷ್ಣಮೂರ್ತಿ, ಅವರಿಬ್ಬರು ಸಂಗೀತ ಸಂಯೋಜನೆಯಲ್ಲಿ ಇದ್ದದ್ದು. ಆಗ ಬಾಲಮುರಳಿ ಕೃಷ್ಣ ಅವರು ಕೆಲವು ಹಾಡುಗಳು ಹಾಡಬೇಕಾಗಿತ್ತು. ಕೃಷ್ಣನ ಕುರಳಿನ ಕರೆ ಕರೆ, ಈ ಪರಿಯ ಸೊಗಸಾವ, ಈ ರೀತಿಯಾದ ಹಲವು ಹಾಡುಗಳು ಅಲ್ಲಿ ಹಾಡಬೇಕಾಗಿತ್ತು. ಅವನ್ನೆಲ್ಲ ನೀರಾಜಾಲವಾಗಿ ಅವರು ಹಾಡ್ಬಿಟ್ರಂತೆ. ಅದೇ ಮತ್ತೊಂದು ಹಾಡನ್ನ ಕೃಷ್ಣನ ಕೊಳಲಿನ ಕರೆ ಕರೆ, ಅದನ್ನ ಶ್ರೀರಂಗಂ ಗೋಪಾಲ್ ರತ್ನಂ ಅನ್ನುವ ಸಂಗೀತ ವಿದುಷಿ ಹಾಡ್ಬೇಕಾಗಿತ್ತು. ಅವರಿಗೆ ಅದನ್ನು ಓಕೆ ಮಾಡೋದಕ್ಕೆ ಬೆಳಗಿಂದ ಸಂಜೆವರೆಗೂ ಆಯ್ತಂತೆ. ಹಾಗೆಂದ್ರೆ ರೆಕಾರ್ಡಿಂಗ್ ಸಮಸ್ಯೆಗಳು ಇದ್ದವು. ಅದರ ಗಾಯಕರಿಗೂ ಆ ಮಾಧ್ಯಮ ಇತ್ಯಾದಿಗಳೆಲ್ಲದರ ಹೊಸತನ. ಆದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗಲ್ಲದೆ ಒಂದು ದಿವಸಕ್ಕೆ 19 ಹಾಡುಗಳು ಹಾಡಿದ್ದುಂಟು, 21 ಹಾಡು ಹಾಡಿದ್ದುಂಟು. ಇದು ಹೇಗೆ ಸಾಧ್ಯವಾಯಿತು ಅಂದ್ರೆ, ಒಂದು ಧ್ವನಿ ಮುದ್ರಣದ ಸೌಕರ್ಯ ಬೆಳೆದು ಬಂದಿದೆ ಅಂತ ಒಂದು ಅಂಶ ಹೇಳ್ಬೋದು. ಆದ್ರೆ ಅದಕ್ಕಿಂತ ಮಿಗಿಲಾದದ್ದು, ಇವರು ಬಹಳ ಬೇಗ ಆ ಸಂಗೀತದ ಮಾತು ಧಾತುಗಳನ್ನ ಮನಸ್ಸಿನಲ್ಲಿ ದೃಢ ಮಾಡಿಕೊಳ್ತಾ ಇದ್ರು. ಆ ಮಾತನ್ನ ಎಸ್ ಜಾನಕಿಯವರೇ ಹೇಳಿದ್ದಾರೆ. ಇದು ಬಹಳ ದೊಡ್ಡದಾದದ್ದು. ಸಹಗಾಯಕರು ಅವ್ರ ಜೊತೆ ಅತಿ ಹೆಚ್ಚು ಹಾಡುಗಳನ್ನು ಹಾಡಿದವ್ರ ಪೈಕಿ ಇವರು ತುಂಬಾ ಹಾಡುಗಳನ್ನು ಹಾಡಿದವರು ಪಿ ಸುಶೀಲಾ ಅವರು ಅವ್ರ ಜೊತೆಯಲ್ಲಿ. ಆಮೇಲೆ ಜಾನಕಿ ಮತ್ತು ಚಿತ್ರ ಅವರು ಯುಗಳ ಗೀತೆಗಳನ್ನು ಹಾಡಿದ್ದಾರೆ. ಅವರೆಲ್ಲರ ಅನುಭವ ಆತರ ಇದೆ. ಮತ್ತೆ ಅವರಿಗೆ ಇನ್ನೊಂದು ವಾಯ್ಸ್ ಮಾಡ್ಯುಲೇಷನ್, ಮಿಮಿಕ್ರಿ ತುಂಬಾ ಒದಗಿ ಬಂದಿತ್ತು. ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ, ಅದನ್ನು ಮಾಡಿಯೂ ತೋರಿಸಿದ್ದಾರೆ. ಉದಾಹರಣೆಗೆ ಅವರು ಬರೀ ಹಿನ್ನೆಲೆ ಗಾಯಕರಾಗದೆ ಕಂಠದಾನ ಕಲಾವಿದರು ಆಗಿದ್ದರಲ್ವ. ಅನೇಕ ಕಲಾವಿದರಿಗೆ ಕಂಠದಾನ ಮಾಡಿದ್ದಾರೆ. ಅದರೊಳಗೆ ಎದ್ದು ತೋರುವಂತದ್ದು ಕಮಲ್ ಹಾಸನ್ ಅವರಿಗೆ ಅನೇಕ ತೆಲುಗು ಸಿನಿಮಾಗಳಲ್ಲಿ ಕಂಠದಾನ ಮಾಡಿಕೊಟ್ಟಿದ್ದಾರೆ. ಸಾಗರ ಸಂಗಮಂ ಅಂತ ಪ್ರತಿಷ್ಠಿತವಾದ ಚಲನಚಿತ್ರದಿಂದ ಮೊದಲುಗೊಂಡು ದಶಾವತಾರಂನಲ್ಲಿ 7 ಪಾತ್ರಗಳಿಗೆ 7 ಬಗೆಯಲ್ಲಿ ಮಾಡಿದ್ದಾರೆ. ಅಲ್ಲಿ ಒಬ್ಬ ಹಣ್ಣು ಮುದುಕಿ ಬರ್ತಾಳೆ. ಆ ಮುದುಕಿ ಪಾತ್ರವನ್ನು ಕಮಲ್ ಹಾಸನ್ ಮಾಡಿದ್ದಾರೆ. ಅದರ ಧ್ವನಿಯನ್ನು ಇವರೇ ಕೊಟ್ಟಿದ್ದಾರೆ. ಜೊತೆಗೆ ಅವ್ವೈ ಷಣ್ಮುಖಿ ಅಂತ ಒಂದು ತಮಿಳ್ ಸಿನಿಮಾ, ಅದು ತೆಲುಗಿನಲ್ಲಿ ಭಾಮನೆ ಸತ್ಯಭಾಮನೆ ಅಂತ ಆಯ್ತು, ರೀಮೇಕ್, ಅದು ಡಬ್ ಆಯ್ತು. ಅಲ್ಲಿ ಕಮಲ್ ಹಾಸನ್ ಅವರು ಒಂದು ಹಾಡನ್ನು ತಾವೇ ಹಾಡಿದ್ದಾರೆ, ಶಹನ ರಾಗದಲ್ಲಿದೆ. ಆ ಹಾಡನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಅಲ್ಲಿ ಕಮಲ್ ಹಾಸನ್ ಸ್ತ್ರೀ ವೇಷಧಾರಣೆ, ನಡು ವಯಸ್ಸಿನ ಹೆಣ್ಣು ಮಗಳು, ಇವರು ಆ ರೀತಿಯಲ್ಲಿ ಹಾಡಿದ್ದಾರೆ. ಇಂಥದ್ದು ಮಾಡುವುದು. ಮತ್ತೆ ಎಲ್ಲಿವರೆಗೂ ಅಂತಂದ್ರೆ, ಕಮಲ್ ಹಾಸನ್ ಅವರು ಕೆಲವು ಕಡೆ ತುಂಬಾ ಗೊಗ್ಗರ ಧ್ವನಿ ಇತ್ಯಾದಿಗಳನ್ನೆಲ್ಲ ಮಾಡಿದ್ದಕ್ಕೆ ಅವರು ಅದನ್ನೂ ಕೂಡ ಮಾಡಿದ್ರಂತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ನನ್ನ ಗಾಯಕನ ವ್ಯಕ್ತಿತ್ವ, ಗಾಯಕನ ಒಂದು ಧ್ವನಿಯನ್ನ ಹಾಳು ಮಾಡ್ಕೊಂಡ್ಬಿಟ್ರು ಪರವಾಗಿಲ್ಲ, ಈ ರೀತಿಯಾದಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಆ ಬಗೆಯಲ್ಲಿ ಕಂಠದಾನ ಮಾಡಬೇಕು ಅಂತ ಅವ್ರಿಗೆ ಅಪೇಕ್ಷೆ ಬಂತು. ಇದು ಬಹಳ ದೊಡ್ಡದು. ಅಂದ್ರೆ ಅವರಲ್ಲಿ ಬಗೆ ಬಗೆಯಲ್ಲಿ ತನ್ನ ಸಾಧನೆಯನ್ನ ಮಾಡಬೇಕು ಅನ್ನುವ ಅಪೇಕ್ಷೆ ಇತ್ತಲ್ಲ, ಮತ್ತೆ ಎಂಥ ಕಲಾವಿದರಿಗೂ ಒದಗಿ ಬರಬೇಕು ಅನ್ನುವುದಿತ್ತಲ್ಲ, ತುಂಬಾ ದೊಡ್ಡದು. ಅವರು ಒಂದು ಕಡೆ ಹೇಳ್ಕೊಂಡಿದ್ದಾರೆ, ಕಲೆ, ಉದ್ಯೋಗ, ಸಾಧನೆ ಇವೆಲ್ಲಕ್ಕಿಂತ ಬದುಕು ತುಂಬಾ ದೊಡ್ಡದು. ಯಾಕೆಂದ್ರೆ ಬದುಕಿನಿಂದಲೇ ಇವೆಲ್ಲ ಬರುವುದು. ಅವರು ಅದಕ್ಕೆ ಹೇಳಿದ್ದಾರೆ, ನಾನು ಮತ್ತೆ ಮತ್ತೆ ಇದೇ ಬದುಕನ್ನ, ಇದೇ ಹುಟ್ಟನ್ನ, ಇದೇ ಜನಗಳ ಮಧ್ಯದಲ್ಲಿ ಹೀಗೆಯೇ ಕಳಿಬೇಕು ಅಂತ. ಆದರೆ ಬೇರೆ ಹಾಡಾಡ್ಬೇಕು, ಬೇರೆ ದಿವಸ ಕಾಣಬೇಕು, ಆದ್ರೆ ವಾತಾವರಣ ಇದೇ ಇರಬೇಕು, ಜನಗಳು ಇಲ್ಲೇ ಇರಬೇಕು, ಹೀಗೆ ಇರಬೇಕು ಅಂತ. ಮತ್ತೆ ಅವರು ಹೇಳ್ತಾರೆ, ನಾನು ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಬದುಕಿಗೆ, ಅಂದ್ರೆ ಬದುಕಿನಲ್ಲಿ ಬದುಕಿನ ಸುಖಕ್ಕೆ, ಸಂತೋಷಕ್ಕೆ ರಾಜಿ ಮಾಡಿಕೊಳ್ಳದೆ ನಾನು ನನ್ನ ಉದ್ಯೋಗವನ್ನ, ನನ್ನ ಕಲಾ ಜೀವನವನ್ನು ಕಂಡಿದ್ದೀನಿ. ಯಾಕೆಂದ್ರೆ ಎಷ್ಟೋ ಬಾರಿ ಎಷ್ಟೋ ಕಲಾವಿದರು ತಮ್ಮ ಕಲಾ ಜೀವನಕ್ಕಾಗಿ ನಿತ್ಯ ಜೀವನವನ್ನು ಹಾಳು ಮಾಡ್ಕೋತಾರೆ. ಅವ್ರು ಹೇಳ್ತಾರೆ, ನಾನು ನಿತ್ಯ ಜೀವನವನ್ನು ಹಾಳು ಮಾಡ್ಕೊಳ್ಳಿಲ್ಲ ಅಂತ. ಅದು ಹೇಗೆ ಅಂದ್ರೆ ಅವ್ರು ಹೇಳ್ತಾರೆ, ನಾನು ಪ್ರತಿ ದಿವಸವೂ ಧ್ವನಿ ಮುದ್ರಣಕ್ಕಾಗಿ, ಗೀತಗಳ ಧ್ವನಿ ಮುದ್ರಣಕ್ಕಾಗಿ ಸ್ಟುಡಿಯೋಗೆ ಹೋದಾಗ ಆ ಇರುವ 2 ಗಂಟೆಯೋ 3 ಗಂಟೆಯೋ ಅಲ್ಲೊಂದು ಆಹ್ಲಾದಕರವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಇತ್ತು. ಹೇಗೆಂದ್ರೆ ಅಲ್ಲಿ ಸಂಗೀತ ನಿರ್ದೇಶಕರಿಂದ ಮೊದಲುಗೊಂಡು ಒಬ್ಬ ಶ್ರುತಿ ಹಿಡಿಯತಕ್ಕಂತ ವ್ಯಕ್ತಿಯವರೆಗೆ, ಟೀ ಕಾಫಿ ಸಪ್ಲೈ ಮಾಡತಕ್ಕಂತ ಹುಡುಗನವರೆಗೆ, ಪ್ರತಿಯೊಬ್ಬರಿಗೂ ಅಲ್ಲಿ ನಾನು ಬಂದದ್ದು ಒಂದು ಉಲ್ಲಾಸದ ಒಂದು ಅನುಭೂತಿ ಆಗಬೇಕು ಅಂತ. ಇದು ಬಹಳ ದೊಡ್ಡದಾದದ್ದು. ಅವರು ಅಷ್ಟು ಪ್ರಫುಲ್ಲರಾಗಿ ರಂಜನೀಯವಾದ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು, ವಿನೋದವನ್ನು ಸೃಷ್ಟಿ ಮಾಡ್ತಾ ಇದ್ರು. ಅಲ್ಲಿ ನಡೆಯುವ ಕೆಲಸ ಶ್ರಮ ಅನ್ನುವಂತೆ, ಕೆಲಸ ಅಂತ ಅನಿಸುವಂತೆ ಮಾಡ್ತಾ ಇದ್ರು. ಇದು ಆ ವಿನೋದ ಪ್ರಜ್ಞೆ ಬಹಳ ದೊಡ್ಡದು ಅಂತ ಅನಿಸುತ್ತದೆ. ಇಷ್ಟಾಗಿಯೂ
ಅವರಿಗೆ ಆರಂಭದಲ್ಲಿ ಸಾಕಷ್ಟು ತೊಡರುಗಳಿದ್ದವು. ಎಲ್ಲರೂ ಲಬ್ಧ ಪ್ರತಿಷ್ಠಿತರಾದಂತಹ ಕಲಾವಿದರಿದ್ದರು. ಅವರಿಂದಲೇ ಹಾಡಿಸ್ಕೊಳಕ್ ಇಷ್ಟಪಡ್ತಾರೆ. ಯಾರು ಹೊಸಬರನ್ನ ನೋಡಿ ಅವರಿಗೆ ಅವಕಾಶ ಕೊಡೋದು ಕಡಿಮೆ. ಮತ್ತೆ ಇವರು ಅದಕ್ಕಾಗಿ ಲಬ್ಧ ಪ್ರತಿಷ್ಠರ ಧ್ವನಿಯನ್ನ ಅನುಕರಿಸಲಿಲ್ಲ. ಅದು ತುಂಬಾ ದೊಡ್ಡದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆದ ಮೇಲೆ ನೇಪಥ್ಯ ಗಾನದಲ್ಲಿ ನಾನು ಬಲ್ಲಂತೆ ದಕ್ಷಿಣ ಭಾರತದಲ್ಲಿ ಅನೇಕರು ಬಂದಿದ್ದಾರೆ. ಅವರ ಹೆಸರುಗಳನ್ನು ಹೇಳಬೇಕಿಲ್ಲ. ಆದರೆ ಯಾರೊಬ್ಬರೂ ಕೂಡ ತಮ್ಮದಾದ ವಿಶಿಷ್ಟವಾದ ಧ್ವನಿಯಿಂದ ದೃಢಮೂಲವಾಗಿ ನಿಂತೇ ಇಲ್ಲ. ನಿಂತಿದ್ದಲ್ಲಿ ಸಂತೋಷ ಯಾರಾದ್ರೂ ಇದ್ದರೆ, ನಾನು ಬಲ್ಲಂತೆ ನಿಂತಿಲ್ಲ. ಅದಕ್ಕೆ ಕಾರಣ ಎಂದ್ರೆ ಎಸ್ ಪಿ ಬಿ ಅವರ ವಟವೃಕ್ಷದ ಸಮಾನವಾದ ವ್ಯಕ್ತಿತ್ವ ಎಲ್ಲರ ಮೇಲೆ ತಮ್ಮ ದಟ್ಟವಾದ ನೆರಳನ್ನ ಹಾಕಿಬಿಟ್ಟಿತ್ತು. ಆ ಪ್ರಭಾವವನ್ನು ಮೀರಿ ಬರುವುದು ಕಷ್ಟ. ಇಲ್ಲಿ ಒಂದು ನೆನಪಾಗುತ್ತದೆ, ಕುವೆಂಪು ಅವರು ತಮ್ಮ ಪ್ರಿಯ ಶಿಷ್ಯರಾದಂತ ಜಿ ಎಸ್ ಶಿವರುದ್ರಪ್ಪನವರಿಗೆ ಅವರ ಮೊದಲ ಕವನ ಸಂಕಲನಕ್ಕೆ ಪ್ರಾಯಶಃ ಸಾಮಗಾನ ಅದಕ್ಕೆ ಮುನ್ನುಡಿ ಬರೀತಾ ಹೇಳ್ತಾರೆ, ಇಲ್ಲಿದ್ದ ಕವಿತೆಗಳೆಲ್ಲ 25-30 ವರ್ಷಗಳ ಮುನ್ನ ಬಂದಿದ್ರೆ ಈ ಕವಿ ದೊಡ್ಡ ಹೆಸರನ್ನ ಪಡಿತಾ ಇದ್ರು. ಆದರೆ ಈಗ ಇವರು ಬರಿತಾ ಇದ್ದಾರೆ, ಇಲ್ಲಿ ಹೊಸತನವೆಲ್ಲ ನಾವು ಹಿಂದೆಯೇ ಮಾಡಿದ್ದು, ನವೋದಯದ ಆರಂಭದಲ್ಲಿಯೇ ಮಾಡಿದ್ದು. ಆ ಸಿದ್ಧ ಮಾದರಿಯನ್ನೇ ಇವರು ಇಟ್ಟುಕೊಂಡು ಮುಂದುವರೆದಿದ್ದಾರೆ. ಹಾಗಾಗಿ ಇವರು ಎಷ್ಟು ಪ್ರತಿಭೆ ತೋರಿಸಿದ್ರು ಸಿದ್ಧ ಮಾದರಿಯಲ್ಲಿ ಮಾಡಿಕೊಂಡಂತ ವಿಸ್ತರಣ ಆಗಿದ್ದರಿಂದ ನಮ್ಮ ಕೃಷಿಯ ಪರಿಭಾಷೆಯಲ್ಲಿ ಹೇಳಿದ್ರೆ ಕೂಳೆ ಬೆಳೆ. ಅದರಿಂದ ಅದಕ್ಕೆ ಸ್ವೋಪಜ್ಞತೆ, ಒರಿಜಿನಾಲಿಟಿ ಬರೋಲ್ಲ. ಕುವೆಂಪು ಅವರು ಎಷ್ಟು ನಿರ್ದಾಕ್ಷಿಣ್ಯವಾಗಿ, ನಿಷ್ಪಾಕ್ಷಿಕವಾಗಿ, ನಿರ್ಮಮತೆಯಿಂದ ತಮ್ಮ ಶಿಷ್ಯರು ಶಿವರುದ್ರಪ್ಪನವರ ಅಂತ ಒಳ್ಳೆ ಲೇಖಕರ ಬಗ್ಗೆ ಕೂಡ ಆ ಒಂದು ಮಾತನ್ನ ಹೇಳಿದ್ರು. ಆಮೇಲೆ ಶಿವರುದ್ರಪ್ಪನವರು ಬೇರೆ ಬೇರೆ ಹೊಸ ಪ್ರಯೋಗಗಳನ್ನು ಮಾಡ್ತಾ ಬಂದ್ರು, ಅದು ಬೇರೆ ಸಂಗತಿ. ಆದರೆ ಆಗ ಇದ್ದಂತೂ ಸತ್ಯ ಹೌದು. ಎಸ್ ಪಿ ಬಿ ತಮ್ಮ ಮುಂಚಿನ ಯಾವ ಗಾಯಕರನ್ನು, ವಿಶೇಷತಃ ದಕ್ಷಿಣ ಭಾರತದ ಗಾಯಕರನ್ನು ಅನುಕರಿಸಲಿಲ್ಲ. ಅವರು ಉತ್ತರ ಭಾರತದ ನಮ್ಮ ಮೊಹಮ್ಮದ್ ರಫಿ ಅವರ ಗಾನ ಕ್ರಮವನ್ನ ಅನುಸರಿಸಿದ್ರು, ಅದರ ಧ್ವನಿಯನ್ನಲ್ಲ. ಯಾಕೆಂದ್ರೆ ಇಬ್ಬರ ಧ್ವನಿಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಅದು ಬೇರೆಯೇ ಆದಂತ ಚರ್ಚನೀಯ ವಿಷಯ. ಆದ್ರೆ ಇಲ್ಲಿದ್ದವರಲ್ಲಿ ಘಂಟಸಾಲ, ಪಿ ಬಿ ಶ್ರೀನಿವಾಸ್ ಮತ್ತು ಸೀರ್ಗಾಳಿ ಗೋವಿಂದರಾಜನ್, ಟಿ ಎಂ ಸೌಂದರರಾಜನ್ ಈ ರೀತಿಯಾದ ಹಲವರನ್ನು ಯಾರನ್ನೂ ಅನುಕರಿಸಲಿಲ್ಲ. ಜೊತೆಗೆ ಅವರು ತುಂಬಾ 18-20 ವರ್ಷಕ್ಕೆ ಬಂದರು. ಆ ಎಳೆಯ ತಾರುಣ್ಯದ ಎಳಸುತನದ ಧ್ವನಿಯೂ ಅದಾಗಿತ್ತು. ಆ ಎಲ್ಲ ಕಾರಣದಿಂದ ಅವರು ಮೊಹಮ್ಮದ್ ರಫಿಯವರ ವಾಯ್ಸ್ ಮಾಡ್ಯುಲೇಷನ್ ಅಂಡ್ ಪ್ರೆಸೆಂಟೇಷನ್ ಆಫ್ ಸಾಂಗ್ ಅಂತೀವಲ್ಲ, ನಾಟ್ಯಾಯಮಾನವಾದ ಗಾನವನ್ನ ಮತ್ತು ದಕ್ಷಿಣ ಭಾರತದ ಭಾಷೆಗಳ ಶುದ್ಧವಾದ ಉಚ್ಚಾರವನ್ನು ಇವೆರಡನ್ನೂ ಉಳಿಸಿಕೊಂಡು ಸಾಹಿತ್ಯಕ್ಕೆ ಬದ್ಧವಾಗಿ ಹಾಡಲು ಅದು ಒಂದು ವಿಶಿಷ್ಟವಾದ ಅಚೀವ್ಮೆಂಟ್ ಅವರದು. ಆಮೇಲೆ ಮತ್ತೊಂದು ಸ್ವಾರಸ್ಯ ಏನಂದ್ರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅಲ್ಲಿವರೆಗೂ ಯಾರು ಯಾವ ಗಾಯಕರೇ ಆಗಲಿ ಹಾಸ್ಯ ಕಲಾವಿದರಿಗೋ ಮತ್ತಾರಿಗೋ ಹಾಡಿದ್ರೆ ಅದು ಗಂಭೀರವಾಗಿ ಇರ್ತಾ ಇತ್ತು. ಸ್ವಲ್ಪ ಮಟ್ಟಿಗೆ ಹಾಸ್ಯ ಇರ್ತಾ ಇತ್ತು ಹೊರತು ತುಂಬಾ ಹಾಸ್ಯ ಇರ್ತಿರ್ಲಿಲ್ಲ. ಇವರು ಹಾಗಲ್ಲದೆ ಹಾಸ್ಯ ಕಲಾವಿದರಿಗೆ ಹಾಡುವಾಗ ನಕ್ಕು ಸಂತೋಷ ಪಡಬೇಕು, ಆ ರೀತಿಯಾದದ್ದನ್ನು ಮಾಡುದು. ಅಂದ್ರೆ ಆ ಮಟ್ಟಕ್ಕೆ ಗಾನದಲ್ಲಿ ಹಾಸ್ಯ ತರುವುದು ಕಷ್ಟ. ವಸ್ತುತಃ ಸಂಗೀತದ ರಸ ಸ್ವರೂಪವನ್ನು ಬಲ್ಲವರಿಗೆ ಅಲ್ಲಿ ಈ ರೆಫರೆನ್ಷಿಯಲ್ ರಸಾಸ್ ಅಂತೀವಲ್ಲ, ಹಾಗೆ ದಿಕ್ಸೂಚಿತವಾದಂತಹ ರಸಗಳನ್ನ ತರುವುದು ಎಷ್ಟು ಕಷ್ಟ ಇದೆ, ಎಷ್ಟು ಸಾಪೇಕ್ಷ ಅಂತ ಗೊತ್ತು. ಹಾಸ್ಯವನ್ನಂತೂ ತರೋದು ತುಂಬಾ ಕಷ್ಟ. ಸಂಗೀತದಲ್ಲಿ ಹಾಸ್ಯ ಅಪಹಾಸ್ಯವೇ ಆಗಿಬಿಡುತ್ತೆ. ಇವರು ಆ ಸನ್ನಿವೇಶಕ್ಕೆ ಅನುಗುಣವಾದ ರೀತಿಯಲ್ಲಿ ಮಾಡಿದ ಒಂದು ದೊಡ್ಡ ಸಾಧನೆ. ಆ ಮೂಲಕವಾಗಿ ನಾಯಕನಿಂದ ವಿದೂಷಕನವರೆಗೆ ಅವರ ಹರಕು ಹಬ್ಬಿದ್ದು ದೊಡ್ಡದು. ಕನ್ನಡದಲ್ಲಿ ಮುಸರಿ ಕೃಷ್ಣಮೂರ್ತಿ ಅಂತವರಿಗೂ ಕೂಡ ಅವರು ಆ ಕೆಲಸವನ್ನು ಮಾಡಿದ್ದಾರೆ. ಶಿವರಾಮ್ ಅಂತವರಿಗೆ ಆ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಅನೇಕ ಹಾಸ್ಯಗಾರರಿಗೆ, ಹಾಸ್ಯ ಕಲಾವಿದರಿಗೆ ಆ ಒಂದು ಹಿನ್ನೆಲೆ ಗಾಯನವನ್ನ ಅವರು ಒದಗಿಸಿದ್ದನ್ನು ನಾವು ನೋಡಬಹುದು. ಈ ಉದಾಹರಣೆಗೆ ಎಡಕಲ್ಲು ಗುಡ್ಡ ಅನ್ನುವ ಚಲನಚಿತ್ರದಲ್ಲಿ ಅವರು ಹಾಡಿದ ಬಹಳ ಪ್ರಸಿದ್ಧವಾದ ಹಾಡು ಗುಂಡಿನ ಮತ್ತೆ ಗಮ್ಮತ್ತು ಶಿವರಾಮ್ ಅವರಿಗೆ ಹಾಡಿದ್ದು ಕೇಳಿದಾಗ ಗೊತ್ತಾಗುತ್ತೆ ಅದೆಷ್ಟು ಭಿನ್ನವಾದದ್ದು ಅಂತ ಅನ್ನುವಂಥದ್ದು. ಆಮೇಲೆ ಅವರು ಕೃತಜ್ಞತೆಯನ್ನು ತುಂಬಾ ಇಟ್ಟುಕೊಂಡು ಬಂದದ್ದು ಬಹಳ ದೊಡ್ಡ ಸಂಗತಿ. ಉದಾಹರಣೆಗೆ ನೋಡಿ, ಅವರ ಆರಂಭಿಕ ದಿವಸಗಳಲ್ಲಿ ಅವರು ತಮಿಳಿನಲ್ಲಿ ಮೊದಲಿಗೆ ಹಾಡಿದಂತ ಹಾಡು ಅಡಿಮೈ ಪೆಣ್ ಅನ್ನುವ ಚಲನಚಿತ್ರದಲ್ಲಿ ಆಯಿರಂ ನಿಲವೈವಾ ಅಂತನ್ನುವ ಹಾಡು. ಅದು MGR ಅವರ ಪರ್ಸನಲ್ ಪ್ರೊಡಕ್ಷನ್. ಅದು ಜೈಪುರದಲ್ಲಿ ಚಿತ್ರೀಕೃತವಾಗಬೇಕಾಗಿತ್ತು ಒಂದು ಹಾಡು. ಅದಕ್ಕಾಗಿ ಇವರು ಹಾಡಬೇಕಿತ್ತು. ಆ ಹಾಡಿನಲ್ಲಿ ಇವರಿಗೆ ಅಭ್ಯಾಸ ಎಲ್ಲ ಮಾಡಿದ ಮೇಲೆ, ರಿಹರ್ಸಲ್ಸ್ ಮಾಡಿದ ಮೇಲೆ, ರೆಕಾರ್ಡಿಂಗಿಗೆ ಹೋಗುವ ಮುನ್ನ ಅವರಿಗೆ ಟೈಫಾಯ್ಡ್ ಜ್ವರ ಬಂದು ಮಲಗಿಬಿಟ್ರು. ಆಮೇಲೆ ಸುಮಾರು 1 ತಿಂಗಳಾದ್ಮೇಲೆ ಸುಧಾರಿಸಿಕೊಂಡ್ರು.
ಇವರು ಅಂದುಕೊಂಡು ನನಗೆ ಒಳ್ಳೆಯ ಅವಕಾಶ ಹೊರಟೋಯ್ತು, ತಮಿಳಿನ ಪ್ರಮುಖ ನಾಯಕ ನಟನಿಗೆ ಹಾಡುವ ಅವಕಾಶ ಹೋಯ್ತು ಅಂತ ಅಂದುಕೊಂಡು ಯಾರು ಕಾಯುವುದಿಲ್ಲ. ಯಾಕೆಂದ್ರೆ ಆ ಹಾಡು ರೆಕಾರ್ಡಿಂಗ್ ಆಗಿ ಅಲ್ಲಿ ರಾಜಸ್ಥಾನದ ಜೈಪುರ್ನಲ್ಲಿ ಅದು ಚಿತ್ರೀಕರಣ ಆಗಬೇಕಿತ್ತು. ಅದಕ್ಕಾಗಿ ಪ್ರಯಾಣದ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡಿದ್ರು. ಇದಿಷ್ಟೆಲ್ಲ ಆದ್ಮೇಲೆ ಚಲನಚಿತ್ರ ನಿಲ್ಲಬಾರದಲ್ವಾ. ಆದ್ರೆ ಅದು ಜ್ವರದಿಂದ ಇವರು ಚೇತರಿಸಿಕೊಳ್ತಾ ಇದ್ದಂತೆ MGR ಅವರ ಕಡೆಯಿಂದ ಬಂದು ಆ ವ್ಯಕ್ತಿ ಇವರು ತಿಳಿಸಿದ್ರಂತೆ, ನಾಡದ್ದು ಆಚೆ ನಾಡದ್ದು ರಿಹರ್ಸಲ್ಸ್ ಇದೆ ಮತ್ತೆ ರೆಕಾರ್ಡಿಂಗ್ ಇದೆ, ಆ ಹಾಡಿಗೆ ಬರಬೇಕು. ಇವ್ರಿಗೆ ಆಶ್ಚರ್ಯ. ಆಮೇಲೆ MGR ಅವರು ಹೇಳಿದಂತೆ ಇವ್ರು ಹೋಗಿ ರೆಕಾರ್ಡಿಂಗ್ ಮಾಡಿದಾಗ, ನೋಡು ನೀನು ಆ ಹಾಡಿನ ಅವಕಾಶ ಬಂದೊಡನೆ 10 ಜನರ ಹತ್ರ ಹೇಳ್ಕೊಂಡಿರ್ತೀಯ, MGR ಅವರ ಸಿನಿಮಾದಲ್ಲಿ ಅವಕಾಶ ಬಂದಿದೆ ಇಂಥ ಹಾಡು ಅಂತ. ಆಮೇಲೆ ಸಿನಿಮಾ ನೋಡಿದಾಗ ಆ ಹಾಡು ನೀನು ಹಾಡಿಲ್ಲ ಅಂತಂದ್ರೆ ಎಲ್ಲರಿಗೂ ನಿನ್ನ ಯಾವುದೋ ಒಂದು ದೋಷ, ಲೋಪದ ಕಾರಣ, ದೌರ್ಬಲ್ಯದ ಕಾರಣ ಹಾಡಿಸಲಿಲ್ಲ ಅನ್ಕೋತಾರೆ. ನಿನ್ನ ಇಡೀ ಬದುಕಿಗೆ ಅದು ಕಷ್ಟವಾಗಬಹುದು. ಅದಕ್ಕೆ ನಮಗೆ ನಷ್ಟವಾದ್ರೂ ಪರವಾಗಿಲ್ಲ, ಒಳ್ಳೆ ಗಾಯಕ ಬೇಕು ಅಂತ ಮಾಡಿದ್ದು. ಇದನ್ನ ಅವರು ಅದಿಷ್ಟು ಕಡೆ ಹೇಳಿಕೊಂಡು ತಾವು ಉಪಕೃತರಾದದ್ದನ್ನ ನೆನೆದು ಸಂತೋಷ ಪಟ್ಟಿದ್ದಾರೆ. ಇದು ತುಂಬಾ ದೊಡ್ಡ ಗುಣ ಅಂತ ಅನಿಸುತ್ತದೆ. ಇಂತಹ ಉಪಕಾರ ಸ್ಮರಣೆಯ ಗುಣ ತುಂಬಾ ಜನರಿಗೆ ಇರೋಲ್ಲ. ಭರ್ತೃಹರಿ ಹೇಳ್ತಾನೆ, ಸದಸಿ ಕಥನಂಚಾಪ್ತಿ ಉಪಕೃತೇ. ನಾವು ಉಪಕಾರ ಯಾರಿಂದ ಪಡೆದವೋ ಅವರನ್ನ ಕುರಿತು ಸಭೆಯಲ್ಲಿ 1000 ಜನರ ನಡುವೆ ಮತ್ತೆ ಮತ್ತೆ ಹೇಳಿಕೊಂಡು ಸಂತೋಷ ಪಡಬೇಕು. ಹಾಗೆ ಘಂಟಸಾಲ ಅವರ ಬಗ್ಗೆ ಹಾಗೆ ಹೇಳ್ಕೊತಾ ಇದ್ರು. ಇವರು ಇನ್ನೂ ಎಳೆ ಹುಡುಗನಾಗಿದ್ದಾಗ ಘಂಟಸಾಲ ಅವರು ತಮ್ಮ ನಿರ್ದೇಶನದಲ್ಲಿ ಒಂದು ಸಂಗೀತ ಸಂಯೋಜನೆಗೆ ಚಲನಚಿತ್ರಕ್ಕಾಗಿ ಇವರು ರೂಮಿಗೆ ಬಂದ್ರು. ಇವ್ರಿಗೆ ಫೋನ್ ಇಲ್ಲ, ಆ ಕಾಲದಲ್ಲೆಲ್ಲ ಫೋನ್ ಇಲ್ಲ. ಇವ್ರ ಮನೆಯಿಂದ ಎಲ್ಲೋ ಹೋಗಿದ್ರು, ಆ ರೂಮಿಂದ ಎಲ್ಲೋ ಹೋಗಿದ್ರು. ಆ ಮನೆ ಆಚೆ ರಸ್ತೆ ಪಕ್ಕದ ಮೋರಿಯ ಪಕ್ಕದ ಬದಿಯಲ್ಲಿ ಕಟ್ಟಿದಂತ ಒಂದು ಬೆಂಚಿನ ತರಹ ಇತ್ತು, ಶಿಲೆಯ ಫಲಕ. ಆ ಶಿಲಾ ಫಲಕದ ಮೇಲೆ ಕೂತು ಇವರಿಗಾಗಿ ನಿಮಿಷಗಟ್ಟಲೆ ಕಾದ್ರಂತೆ. ದೂರದಲ್ಲಿ ಸೈಕಲ್ ತುಳ್ಕೊಂಡು ಬರ್ತಾ ಇದ್ದೀವಿ. ಓಡ್ ಬಂದು, ಘಂಟಸಾಲ ಮಾಸ್ಟರ್ ನೀವ್ ಯಾಕೆ ಇಲ್ಲಿ ಬಂದು ಕಾಯ್ತಿದ್ದೀರಂದ್ರೆ, ನಾಳೆ ರಿಹರ್ಸಲ್ಸ್ ಇದೆ, ಒಂದು ಹಾಡನ್ನು ಹಾಡಬೇಕು, ಅದಕ್ಕೆ ನೀನು ಹೇಳ ಹೋಗೋಣ. ನಿಮ್ಮ ಅಸಿಸ್ಟೆಂಟ್ಸ್ ಇದಾರಲ್ಲ, ಹೇಳ್ಬೋದಾಗಿತ್ತಲ್ಲ ಅಂದ್ರೆ, ಇಲ್ಲಪ್ಪ ಈ ಕಡೆಯಿಂದ ನಾನು ಹೋಗ್ತೀನಿ, 4 ಹೆಜ್ಜೆ ಇತ್ತ ಬಂದು ನಿನಗೆ ನಾನೇ ಹೋಗಿ ಹೇಳಿದ್ರೆ ಏನ್ ತೊಂದರೆ. ಅದು ಮಾತ್ರವಲ್ಲ, ಅವರು ಮತ್ತೊಂದು ಸಿನಿಮಾದಲ್ಲಿ ಹಾಡುವಾಗ ಯುಗಳಗಾನ ಮಾಡಬೇಕಾಯ್ತು. SP ಬಾಲಸುಬ್ರಹ್ಮಣ್ಯಂ ಘಂಟಸಾಲ ಇಬ್ಬರು. ಆಗ ಘಂಟಸಾಲ ಅವರಿಗೆ ಆರೋಗ್ಯ ಸ್ವಲ್ಪ ಕೈ ಕೊಟ್ಟಿತ್ತು. ಅಂತೂ ಚಿತ್ರದ ಮುಹೂರ್ತ ಬೇರೆ, ಎಲ್ಲ ಗಣ್ಯರು ಇದ್ದರು. ಸ್ಟುಡಿಯೋದಲ್ಲಿ ಹಾಡು ಆಗಬೇಕು. ಪ್ರತಿ ರಾತ್ರಿ ವಸಂತ ರಾತ್ರಿ, ಪ್ರತಿಗಾಲಿ ಪೈರಗಾಲಿ ಅಂತ ಒಂದು ತೆಲುಗು ಹಾಡು ಹಾಡಬೇಕು. ಆಗ SPB ತಮ್ಮ ಪಾತ್ರವನ್ನು ಮಾಡಿದ್ರು. ತಾವು ಹಾಡಬೇಕಾಗಿದ್ದ ಆಲಾಪ ಇತ್ಯಾದಿ ಹಾಡಿದ್ರು. ಆಮೇಲೆ ಘಂಟಸಾಲ ಅವ್ರು ಹಾಡುವಾಗ ಸ್ವಲ್ಪ ತೊಂದರೆ ಆಯ್ತು. 2-3 ಬಾರಿ ಮತ್ತೆ SPB ಅವ್ರು ಹಾಡಬೇಕು. ಆವಾಗೆಲ್ಲ ಕಟ್ ಅಂಡ್ ಪೇಸ್ಟ್ ಇರಲಿಲ್ಲ. ಒಮ್ಮೆ ತಪ್ಪಾದ್ರೆ ಅಷ್ಟೂ ಜನರು ಒಟ್ಟು ಸೇರಿ ಹಾಡಬೇಕಾಗಿತ್ತು. ಎಲ್ಲರೂ ಮತ್ತೆ ಮೊದಲಿಂದ ಮಾಡಬೇಕಾಗಿತ್ತು. ಆಗ 1-2-3 ಬಾರಿ ಆದ್ಮೇಲೆ ಅವ್ರು ಹೇಳಿದ್ರಂತೆ, ಇಲ್ಲ ಈ ಹುಡುಗ ಪಾಪ ಚೆನ್ನಾಗಿ ಹಾಡ್ತಾ ಇದ್ದಾನೆ, ನನಗೆ ಗಂಟ್ಲ ಕೈ ಕೊಡ್ತಾ ಇದ್ದೆ, ಈತನಿಗೆ ತೊಂದರೆ ಮಾಡೋದು ಬೇಡ, ಈತನ ಪೋರ್ಷನ್ ಏನಿದೆ ಅದನ್ನು ಹಾಡಿಸಿಕೊಂಡು ಉಳಿಸ್ಕೊಳ್ಳಿ, ಆಮೇಲೆ ನಾನು ಹಾಡ್ತೀನಿ, ಅದಕ್ಕೇನಾದ್ರು ಬೇರೆ ವ್ಯವಸ್ಥೆ ಮಾಡೋಣ ಅಂತಂದ್ರು. ಅದನ್ನ ಅಷ್ಟು ಜನ ಗಣ್ಯರಿಗರಿಗೆ ಅವರು ಹಾಡಿ ತಮಗಿಂತ ತುಂಬಾ 25 ವರ್ಷಗಳಿಗೂ ಚಿಕ್ಕವನಾದ ತರುಣ ಗಾಯಕನನ್ನ ಈ ರೀತಿ ಮೆಚ್ಚಿಕೊಂಡು ಹೇಳಿದ್ದನ್ನ ಅವರು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ತಾರೆ. ಇದು ಬರೀ ಜ್ಞಾಪಕ ಮಾತ್ರವಲ್ಲ, ಘಂಟಸಾಲ ಅವರ ಬಗ್ಗೆ ಎಷ್ಟು ಗೌರವ ಇತ್ತಂದ್ರೆ, ಅವರ ಆಳೆತ್ತರದ ಕಂಚಿನ ಪ್ರತಿಮೆಯನ್ನ ಹೈದರಾಬಾದಿನ ಕೇಂದ್ರ ಸ್ಥಾನದಲ್ಲಿ, ಅಂದ್ರೆ ರವೀಂದ್ರ ಭಾರತಿ ಅಂತ, ನಮ್ಮ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಇದ್ದಂತೆ ಅಷ್ಟು ಹಾರ್ಟ್ ಆಫ್ ದಿ ಸಿಟಿ ಅಂತಾರಲ್ಲ, ಆ ನಗರದ ಸಾಂಸ್ಕೃತಿಕ ಕೇಂದ್ರದ ಎದುರಿಗೆ ಆ ಶಿಲಾ ಕಾಂಸ್ಯ ವಿಗ್ರಹವನ್ನ ಸ್ಥಾಪನೆ ಮಾಡ್ತಿದ್ರು. ಅದನ್ನ ಸಾಕ್ಷಾತ್ ಲತಾ ಮಂಗೇಶ್ಕರ್ ಅವರಿಂದ ಮಾಡ್ತಿದ್ರು. ಭಾರತ ರತ್ನ ಲತಾ ಮಂಗೇಶ್ಕರ್ ಬಂದಿದ್ರು. ಇನ್ನು ಎಲ್ಲ ಹಿನ್ನೆಲೆ ಗಾಯಕರು, ತೆಲುಗಿನ ಗೀತ ಪ್ರಪಂಚದವರು ಎಲ್ಲರೂ ಬಂದಿದ್ರು. ಅದು ಬಹಳ ವಿಶೇಷವಾಗಿತ್ತು. ಮತ್ತೆ ಅವರು ಪ್ರತಿಯೊಬ್ಬರಿಗೂ ತಾವು ಸ್ಮರಣಿಕೆಗಳನ್ನ ಕೊಡೋದು, ಅವ್ರು ಹೋಗೋ ಬರುವ ಖರ್ಚು ಎಲ್ಲವನ್ನೂ ಇಸ್ಕೊಂಡು ಘಂಟಸಾಲ ಅವ್ರ ಬಗ್ಗೆ ಒಂದು ಪುಸ್ತಕವನ್ನು ತಂದರು. ನನಗೆ ಅವರು ಸಹಿ ಹಾಕಿ ಆ ಪುಸ್ತಕವನ್ನು ಕೊಟ್ಟರು, SP ಬಾಲಸುಬ್ರಹ್ಮಣ್ಯಂ. ಅಷ್ಟು ಮಾತ್ರವಲ್ಲ, ಅವರು ಈಚೆಗೆ ಅಂದ್ರೆ ಕೆಲವೇ ತಿಂಗಳ ಹಿಂದೆ ಅವರು ಕಂಚಿ ಮಠಕ್ಕಾಗಿ ತಮ್ಮ ತಂದೆಯವರ ಪೈತೃಕವಾಗಿ ಬಂದ ಆಸ್ತಿ ಮನೆಯನ್ನ, ಗುಂಟೂರಿನಲ್ಲಿದ್ದಂತ ಮನೆಯನ್ನ ಕಂಚಿ ಮಠದ ವೇದ ಪಾಠಶಾಲೆಗಾಗಿ ದಾನ ಮಾಡಿದ್ರು. ಹಾಗೆ ದಾನ ಮಾಡುವಾಗ ಅವತ್ತು ಘಂಟಸಾಲ ಅವರ ಪುಣ್ಯತಿಥಿ. ಅದಕ್ಕೆ ಕಂಚಿ ಸ್ವಾಮಿಗಳು, ವಿಜಯೇಂದ್ರ ಸರಸ್ವತಿ ಸ್ವಾಮಿಗಳ ಎದುರಿನಲ್ಲಿ ಅವರು ಮಡಿಬಟ್ಟೆ ಮುಟ್ಟಿಕೊಂಡು, ಘಂಟಸಾಲ ಅವರು ಕಾಳಹಸ್ತೀಶ್ವರ ಮಹಾತ್ಮ್ಯಂ ಅಂತ ಒಂದು ಸಿನಿಮಾ, ಅದು ನಮ್ಮ ರಾಜ್ಕುಮಾರ್ ಅವರ ಮೊದಲ ಚಲನಚಿತ್ರ ಭೂಕೈಲಾಸ, ಅದರ ತೆಲುಗು ಡಬ್ ವರ್ಷನ್. ಆ ತೆಲುಗು ಡಬ್ಬಿಂಗ್ ನಲ್ಲಿ ಘಂಟಸಾಲ ಹಾಡಿದ್ದಾರೆ.
ಕನ್ನಡದ ಮೂಲದಲ್ಲಿ CS ಜಯರಾಮನ್ ಅವರು ಹಾಡಿದ್ದಾರೆ. ಆ ತೆಲುಗಿನ ಹಾಡುಗಳನ್ನ ಅಲ್ಲಿ ದೂರ್ಜಟಿ ಎನ್ನುವ ಮಹಾಕವಿ ಒಬ್ಬ ಬರ್ತಾನೆ. ಆ ಮಹಾಕವಿ ಕೃಷ್ಣದೇವರಾಯನ ಕಾಲದವನು, ಆತ ಬರೆದ ಪದ್ಯಗಳು ಎಲ್ಲವನ್ನು ಸೇರಿಸಿ ಅವರು ಹಾಡಿ, ಈ ಹೊತ್ತು ಘಂಟಸಾಲ ಅವರ ಪುಣ್ಯತಿಥಿ ಆಗಿದ್ದರಿಂದ ಅವ್ರು ಹಾಡಿದ ಶಿವಸ್ತುತಿಯನ್ನು ಹಾಡ್ತಿದ್ದೀನಿ ಅಂತ. ನೋಡಿ, ಚೀಟಿ ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. 74 ವಸಂತಗಳನ್ನು ಕಂಡಂತ ಹಿರಿಯ ಗಾಯಕ ಬಾಲು ಅವರು ಕೈ ಮುಗಿದುಕೊಂಡು ಹಾಡಿದ್ದು. ಅಂದ್ರೆ ಒಬ್ಬ ತನ್ನ ಪೂರ್ವದ ಗಾಯಕರ ಬಗ್ಗೆ, ಘಂಟಸಾಲ ಬಗ್ಗೆ ಅಷ್ಟು ಅಭಿಮಾನ ಗೌರವ ಇಲ್ಲದೆ ಇದ್ರೆ ಅವ್ರು ಎಂದೂ ಹಾಡಿದ ಹಾಡನ್ನ ಬಾಯ್ಪಾಠ ಮಾಡಿಕೊಂಡಂತೆ ಒಂದು ಸ್ವಲ್ಪವೂ ತೊಡರದೆ ಶ್ರುತಿ ಲಯ ವ್ಯತ್ಯಾಸವಾಗದೆ ಅದು ರಾಗಮಾಲಿಕೆಯಲ್ಲಿರ್ತಕ್ಕಂಥ ಪ್ರೌಢವಾದ ರಚನೆ, ಬಹಳ ಸೊಗಸಾದದ್ದು, ಅದನ್ನು ಅವರು ಹಾಡಿದ್ರು. ಇಂಥದ್ದು ಇಷ್ಟನ್ನು ಕೂಡ ನಾವು ನೋಡಬಹುದು. ಈ ಸಂದರ್ಭದಲ್ಲಿಯೇ ಅವರ ಈ ಸಂಪ್ರದಾಯದ ಶ್ರದ್ಧೆ, ಗೌರವ, ದೈವ ಭಕ್ತಿಯನ್ನು ನೆನೆಯಬೇಕು. ಯಾಕೆಂದ್ರೆ ಈ ಹೊತ್ತು ಚಲನಚಿತ್ರ ಅನ್ನೋದು ದೇಶದ್ರೋಹದ ನೆಲೆಯೂ ಆಗುತ್ತದೆ. ಬಾಲಿವುಡ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅಲ್ಲಿ ಮುಕ್ಕಾಲು 3 ವೀಸೆ ಚಲನಚಿತ್ರಗಳೆಲ್ಲ ಅಂಡರ್ಗ್ರೌಂಡ್ ಮಾಫಿಯಾ ಡಾನ್ಸ್ ಇಂದ ನಿರ್ಮಾಣವಾಗುತ್ತದೆ. ಆ ನಟರುಗಳು, ನಟಿಯರು ಅವರ ಕೈ ಗೊಂಬೆಗಳಾಗಿದ್ದಾರೆ. ಕೆಲವರಂತೂ ದೇಶದ್ರೋಹದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದಕ್ಕೆ ತಮಿಳಿನಲ್ಲಿ ನಮ್ಮ ಕನ್ನಡದಿಂದಲೇ ಹೋದಂತಹ ಕೆಲವರು ಒಳ್ಳೆ ನಟರು, ಕೆಟ್ಟ ಮನುಷ್ಯರುಗಳು ಬೇಕಾದಷ್ಟು ಸಹಕಾರಿಗಳಾಗಿದ್ದಾರೆ. ಅದು ಅಮೀರ್ ಖಾನ್ ಆಗಿರ್ಬೋದು ಅಥವಾ ಪ್ರಕಾಶ್ ರಾಜ್ ಆಗಿರ್ಬೋದು, ಇದರ ಬೇಕಾದಷ್ಟು ಜನ ಇದ್ದಾರೆ. ದೀಪಿಕಾ ಪಡುಕೋಣೆ, ಈ ತರ ಒಬ್ಬರೇ ಇಬ್ರೆ, ಕಡಿಮೆ ಜನ ದೇಶಭಕ್ತರು, ಹೆಚ್ಚಿನ ಜನ ದೇಶದ್ರೋಹಿಗಳು ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಹೀಗಿದ್ದಾಗ ಸನಾತನ ಧರ್ಮವನ್ನು ಕುರಿತು ನಮ್ಮ ಬಾಲು ಅವರಿಗಿದ್ದ ಶ್ರದ್ಧೆ ಎಷ್ಟು ಅಂದ್ರೆ, ವಾರಣಾಸಿಯಲ್ಲಿ ವಿಶ್ವೇಶ್ವರನ ಸನ್ನಿಧಿಯಲ್ಲಿ ಅವರು ಮಡಿವುಟ್ಟು ಕೂತು ಹಾಡಿದ್ದು ಶಂಕರ ಭಗವತ್ಪಾದರ ನಿರ್ವಾಣ ಷಟ್ಕವನ್ನು. ಅಂದ್ರೆ ಸ್ಪಷ್ಟವಾಗಿ ಅವರು ಡಿಕ್ಲೇರ್ ಮಾಡ್ಕೊಳ್ತಾರೆ, ನಾನು ಸನಾತನ ಧರ್ಮೀಯ, ನಮ್ಮ ದೇಶ ದೊಡ್ಡದು, ನಮ್ಮ ಪರಂಪರೆ ದೊಡ್ಡದು, ಇದರ ಅಖಂಡತೆಯನ್ನ, ಇದರ ಸಮಗ್ರತೆಯನ್ನ ಕಾಪಾಡಬೇಕು. ಅಧಿಕಾರ ಸ್ಥಾನದಲ್ಲಿದ್ದವರು, ಅಷ್ಟು ಜನಮಾನಸದ ಮೇಲೆ ಪ್ರಭಾವ ಬೀರಬಲ್ಲವರು ಈ ಬಗೆಯ ಮಾತುಗಳನ್ನ ಆಡುವುದು ಯುಕ್ತ, ಆಡಬೇಕಾದ್ದು. ಆದರೆ ಈಗ ಆಡ್ತಾ ಇರೋರೆಷ್ಟು ಜನ, ಅದನ್ನು ಗೌರವಿಸ್ತಾ ಇರೋರೆಷ್ಟು ಜನ ಅಂತ ನೋಡಿದಾಗ ಅವರ ವ್ಯಕ್ತಿತ್ವ ಇಷ್ಟು ವಿಸ್ತೃತವಾದದ್ದು ಅಂತ ಅನಿಸುತ್ತದೆ. ಅವರು ಚಲನಚಿತ್ರ ಸಂಗೀತದ ಹಿನ್ನೆಲೆಯಿಂದ ಬಂದವರಾದರೂ ಶಾಸ್ತ್ರೀಯ ಸಂಗೀತದ ಬಗ್ಗೆ ಅಷ್ಟು ಭಕ್ತಿ, ಅಷ್ಟು ಗೌರವ. ಶಂಕರಾಭರಣಂ ಚಲನಚಿತ್ರಕ್ಕೆ ಹಾಡಿ ಅವರು ದಂತಕಥೆಯೇ ಆಗಿ ಹೋದ್ರು. ಆ ಚಲನಚಿತ್ರದ ಹಾಡುಗಳನ್ನ ತಾನು ಹಾಡಲಾರೆ, ಆ ಹಾಡಿಗೆ ಅವಮಾನ ಮಾಡಬಾರದು, ಆ ಸಿನಿಮಾ ಹಾಳಾಗಬಾರದು ಅಂತ ತಮ್ಮ ಸ್ವಂತ ಸೋದರಿಕೆಯಲ್ಲಿ ಅಣ್ಣ ಕೆ ವಿಶ್ವನಾಥ್ ಅವರ ಹತ್ರ ಬೇಡಿಕೊಂಡು, ನಮಗೆ ತುಂಬಾ ಗೌರವನೀಯರಾದ ಸಂಗೀತ ನಿರ್ದೇಶಕ KV ಮಹಾದೇವನ್ ಅವರನ್ನ ಕೇಳಿಕೊಂಡ್ರು. ಆದ್ರೆ ಅವರು ಇಲ್ಲಪ್ಪ, ನೀನೇ ಹಾಡಬೇಕು ಅಂತ ಹಠ ಮಾಡಿದ್ರು. ಹಾಗಾಗಿ ಅವರು ಹಾಡಿದ್ರು. ಅದು ದೊಡ್ಡ ದಾಖಲೆ ಆಯ್ತು. ಅವರಿಗೆ ಮೊತ್ತ ರಾಷ್ಟ್ರ ಪ್ರಶಸ್ತಿಯನ್ನು ಕೊಡ್ತು. ಆದರೆ ಅವರು ತಮ್ಮ ಮಗಳ ಮದುವೆ ಮಾಡಿದಾಗ ಚೆನ್ನೈಯಲ್ಲಿ ಎಲ್ಲ ಚಿತ್ರರಂಗದ ವ್ಯಕ್ತಿಗಳು, ರಾಜಕೀಯದ ವ್ಯಕ್ತಿಗಳು, ಸಾಂಸ್ಕೃತಿಕ ರಂಗದ ಬೇರೆ ಬೇರೆ ವ್ಯಕ್ತಿಗಳು ಎಲ್ಲರೂ ಬಂದ್ರು ಹರಿಸೋದಿಕ್ಕೆ. ಆವತ್ತು ತಮಿಳುನಾಡಿನ ಗವರ್ನರ್ ಇಂದ ಮೊದಲುಗೊಂಡು ಎಲ್ಲರೂ ಬಂದ್ರು. ಆದರೆ ಅವರು ಅಷ್ಟೂ ಜನರನ್ನು ವಧೂವರರಿಗೆ ಆಶೀರ್ವಾದ ಮಾಡೋದಕ್ಕೆ ಸ್ವಲ್ಪ ತಾಳಿ ಒಬ್ಬರು ಮುಖ್ಯನಾದವರು ಬರಬೇಕಾಗಿದ್ದಾರೆ ಅಂದ್ರೆ ಅವ್ರು ಯಾರಂದ್ರೆ ಭಾರತ ರತ್ನ MS ಸುಬ್ಬಲಕ್ಷ್ಮಿಯವರು. MS ಸುಬ್ಬಲಕ್ಷ್ಮಿಯವರು ಬಂದು ತನ್ನ ಮಗಳು ಪಲ್ಲವಿಯನ್ನ, ಅಳಿಯನನ್ನ ಆಶೀರ್ವಾದ ಮಾಡದ ಮೇಲೆಯೇ ಮಿಕ್ಕವರಿಗೆ, ಅಂದ್ರೆ ಶಾಸ್ತ್ರೀಯ ಸಂಗೀತದ ಸರಸ್ವತಿ, ದಾನ ಧರ್ಮಗಳ ಅಧಿದೇವತೆ, ಭಾರತೀಯತೆಯ ಸಾಕಾರವಾದ ಸುಬ್ಬಲಕ್ಷ್ಮಿ ಅವರು ಅನುಗ್ರಹ ಮಾಡಬೇಕು ಅಂತ. ಅಂದ್ರೆ ಎಷ್ಟು ದೊಡ್ಡತನ, ಇಷ್ಟು ಭಾವಾರ್ದ್ರತೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಇಷ್ಟು ಗಂಭೀರವಾಗಿ ಭಕ್ತಿಯಿಂದ ಎಲ್ಲ ವರ್ತಿಸೋರಿಗೆ ವಿನೋದವೂ ಎಷ್ಟು ಇತ್ತು ಅಂದ್ರೆ, ಕನ್ನಡಕ್ಕೆ ಸಾಕಷ್ಟು ತಮ್ಮ ಅನುವಾದ ಕೃತಿಗಳ ಮೂಲಕ ಪ್ರಸಿದ್ಧರಾಗಿ ಪರಿಚಿತರಾದವರು ಎಂಡಮೂರಿ ವೀರೇಂದ್ರನಾಥ್. ತೆಲುಗಿನಲ್ಲಿ ಅವ್ರನ್ನ ನವಲಾ ಸಾರ್ವಭೌಮ ಅಂತಲೇ ಕರೀತಾರೆ. ಈಸ್ ಎಂಪರರ್ ಆಫ್ ನಾವೆಲ್ ಅಂದ್ರೆ ಕಾದಂಬರಿ ಸಾರ್ವಭೌಮ ಅಂತ. ಅವರು SP ಬಾಲಸುಬ್ರಹ್ಮಣ್ಯಂ ಅವರು ಸುಮಾರು 25 ವರ್ಷಗಳ ಹಿಂದೆ ಹಲವಾರು ಚಲನಚಿತ್ರಗಳಲ್ಲಿ ದುಡಿದಿದ್ರು. ಎಂಡಮೂರಿ ಅವರು ಚಲನಚಿತ್ರ ನಿರ್ದೇಶನ ಮಾಡಿದ್ರು, ಅನೇಕ ಚಲನಚಿತ್ರಗಳಿಗೆ ಕಥೆ ಬರೆದಿದ್ರು, ಅವರ ಕಾದಂಬರಿಗಳೇ ಚಲನಚಿತ್ರವಾಗಿ ಇದೆಲ್ಲ. ಆಮೇಲೆ ತೆಲುಗು ಚಿತ್ರರಂಗ ಅವ್ರನ್ನ ಹಲವು ಕಾರಣಗಳಿಗಾಗಿ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಿಬಿಟ್ಟು ಮೂಲೆ ಗುಂಪು ಮಾಡಿದ್ರು. ಆದರೆ SP ಬಾಲಸುಬ್ರಹ್ಮಣ್ಯಂ ಅವರು ಈಚೆಗೆ ಯಾವುದೋ ಒಂದು ಏರ್ಪೋರ್ಟ್ ನಲ್ಲಿ ಎಂಡಮೂರಿಯವರೇ ಹೇಳ್ಕೊಂಡಿದ್ದಾರೆ, ಅಲ್ಲಿ ಯಾವುದೋ ಒಂದು ಫ್ಲೈಟ್ಗಾಗಿ ಕಾಯ್ತಾ ಇದ್ದರೆ 1 ವರ್ಷದ ಕೆಳಗೆ ಯಾರೋ ಹಿಂದೆಯಿಂದ ಬಂದು ಗಪ್ ಅಂತ ಕಣ್ಣು ಮುಚ್ಚಿಬಿಟ್ರಂತೆ. ಆಮೇಲೆ ಅವ್ರು ತಕ್ಷಣವೇ ಬಾಲುಗಾರ ಅಂತ ಕೇಳಿದ್ರಂತೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಇವ್ರು ಈ ತರ ವಿರೋಧ ಮಾಡಬಲ್ಲರು ಅಂತ. ತಿರುಗಿ ನೋಡಿದ್ರೆ ಹೌದು ಬಾಲಸುಬ್ರಹ್ಮಣ್ಯಂ. ಅಂದ್ರೆ
ಒಬ್ಬ ಪ್ರಸಿದ್ಧ ಲೇಖಕ ಆತನನ್ನ ಚಲನಚಿತ್ರವೇ ಮೂಲೆ ಗುಂಪು ಮಾಡಿರಬಹುದು. ಆದರೆ ಒಬ್ಬ ಚಲನಚಿತ್ರಕ್ಕೆ ಸೇರಿರುವ ಇವತ್ತು ಚಾಲ್ತಿಯಲ್ಲಿರ್ತಕ್ಕಂಥ ಒಬ್ಬ ಕಲಾವಿದ ಸಾರ್ವಜನಿಕವಾಗಿ ಅಷ್ಟು ಪ್ರೀತಿಯ ವಿನೋದ, ಸ್ನೇಹದ ವಿನೋದ ಮಾಡಿ ನಡೆಸಿಕೊಳ್ಳುವುದು ಎಷ್ಟು ದೊಡ್ಡದು ಅಂತನಿಸುತ್ತದೆ. ಈ ರೀತಿಯಾದ ಅಂಶಗಳನ್ನ ಎಷ್ಟನ್ನೋ ಅವರ ವ್ಯಕ್ತಿತ್ವದಲ್ಲಿ ನಾವು ಕಾಣಬಹುದು. ಆಮೇಲೆ ಅವರ ಸೂಕ್ಷ್ಮ ದೃಷ್ಟಿ ಎಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನೋದಕ್ಕೆ ನೋಡಿ, ಅವರು ಸ್ತ್ರೀಯರು ಹಾಡುವಾಗ ಯಾವ ಅಕ್ಷರಗಳು ಸಾಮಾನ್ಯವಾಗಿ ತಪ್ಪಾಗುತ್ತೆ ಅದನ್ನು ಗಮನಿಸಿಕೊಂಡಿದ್ರು. ಅವ್ರು ಹೇಳ್ತಾರೆ, ಸಾಮಾನ್ಯವಾಗಿ ಸ್ತ್ರೀಯರು ಹಾಡುವಾಗ ಇ ಮತ್ತು ಎ ಈ ಎರಡು ಸ್ವರಗಳು ಸ್ಪಷ್ಟವಾಗಿ ಗೊತ್ತಾಗದೆ ಅದೋ ಇದೋ ಅನ್ನುವ ಒಂದು ಗೊಂದಲಕ್ಕೀಡಾಗುತ್ತದೆ. ಅದರಿಂದ ಅದನ್ನು ಗಮನಿಸಿಕೊಳ್ಳಬೇಕು. ಮತ್ತೆ ಅದನ್ನು ಅವ್ರು ಹೇಳ್ತಾರೆ, ಇದನ್ನು ತುಂಬಾ ಚೆನ್ನಾಗಿ ಗಮನಿಸಿಕೊಂಡಿದ್ದವರು ಪಿ ಸುಶೀಲಾ ಅವರು. ಸ್ಫುಟವಾಗಿ ಸರಿಯಾಗಿ ಹೇಳಬೇಕು ಅಂತ ಅವ್ರು ಎಷ್ಟು ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದನ್ನ ಗಮನಿಸಿಕೊಂಡ್ರೆ ಆಶ್ಚರ್ಯವಾಗುತ್ತದೆ. ಅಲ್ಲ, ಹಿನ್ನೆಲೆ ಗಾಯಕಿಯರಿಗೆ ಈ ಸಮಸ್ಯೆ, ಗಾಯಕರಿಗೆ ಅಲ್ಲ. ಆದ್ರೆ ಹಿನ್ನೆಲೆ ಗಾಯಕಿಯರು ಯಾವ ರೀತಿ ಅದಕ್ಕೆ ಒದ್ದಾಡಿದ್ರು, ಅದನ್ನ ಯಾವ ರೀತಿಯಾಗಿ ಪರಿಹರಿಸಿಕೊಂಡ್ರು ಅನ್ನುವುದನ್ನು ಗಮನಿಸಿಕೊಂಡು ಎದೆ ತುಂಬಿ ಹಾಡಿದನು. ಮತ್ತೆ ಪಾಡ್ತಾ ಈಗ ಕಾರ್ಯಕ್ರಮಗಳಲ್ಲಿ ಅಲ್ಲಿಯ ಗಾಯಕರಿಗೆ ಹೇಳಬೇಕು, ಅಲ್ಲಿ ಹೆಣ್ಣು ಮಕ್ಕಳಿಗೆ ಹೇಳಿ ತಿದ್ದಬೇಕು ಅಂದ್ರೆ ಅದು ಎಷ್ಟು ವಿಶೇಷವಾದದ್ದು. ಮತ್ತೆ ನೋಡಿ, ಅವರ ಪರಿಶೀಲನಾ ಶಕ್ತಿ ತಮ್ಮ ಕಲೆಗೆ ಸಂಬಂಧಪಟ್ಟಂತೆ ಎಷ್ಟು ಆಳವಾಗಿತ್ತು. ಮಿಕ್ಕ ಎಷ್ಟೋ ಜನ ಹಿನ್ನೆಲೆ ಗಾಯಕರಿದ್ದಾರೆ, ಆದರೆ ಅವರಿಗೆ ತಮ್ಮ ಕಲೆಯನ್ನ ಕುರಿತು ಇವರಷ್ಟು ಚೆನ್ನಾಗಿ ವಿವರಿಸೋದಕ್ಕೆ ಬರಲಿಲ್ಲ. ಅದು ಲತಾ ಮಂಗೇಶ್ಕರ್ ಇರ್ಬೋದು, ಜೇಸುದಾಸ್ ಇರ್ಬೋದು, ಎಸ್ ಜಾನಕಿ ಇರ್ಬೋದು, ಪಿ ಸುಶೀಲಾ ಇರ್ಬೋದು, ಇವರು ಯಾರಿಗೂ ಕೂಡ ನಾನು ಇವರಲ್ಲಿ ಅನೇಕ ಜನರೊಬ್ಬ ಲತಾ ಮಂಗೇಶ್ಕರ್ ಬಿಟ್ಟು ಇನ್ನೆಲ್ಲರನ್ನೂ ಮುಖತಃ ನೋಡಿ ಮಾತಾಡಿಸಿ ಅವರ ಕಲೆ ವಿವರಗಳನ್ನೆಲ್ಲ ಕೇಳಿ ತಿಳಿದುಕೊಂಡಿದ್ದೀನಿ. ಆದರೆ ಅವರುಗಳು ಎಲ್ಲರೂ ಕೂಡ ತಮ್ಮ ಕಲೆಯಲ್ಲಿ ಅಸಾಮಾನ್ಯರೇ ಆಗಿದ್ದರು. ಆ ಕಲೆಯ ಮೀಮಾಂಸೆ ಅಂತೀವಲ್ಲ, ದಿ ಈಸ್ಥೆಟಿಕ್ಸ್ ಆಫ್ ದಿ ಚೋಸನ್ ಆರ್ಟ್, ಅಲ್ಲಿ ಅವರು ವಿವರಗಳನ್ನು ಕೊಡಲಾಗದೆ ಸೋಲ್ತಾರೆ. ಇದು ನಮ್ಮ ಎಷ್ಟೋ ಜನ ಚಿತ್ರಕಾರರಲ್ಲಿ ನೋಡ್ತೀವಿ. ನಿಮ್ಮ ಚಿತ್ರ ಕಲೆಯ ಸೂಕ್ಷ್ಮತೆಗಳನ್ನು ಕುರಿತು ಮಾತಿನಲ್ಲಿ ಹೇಳಿ ಆಗೋಲ್ಲ. ನೃತ್ಯದವರು ಅಷ್ಟೇ. ಇದರ ಒಬ್ಬೊಬ್ಬರಿಗೂ ಅವರ ಕಲೆ ಗೊತ್ತಿರುತ್ತದೆ, ಕಲಾ ಮೀಮಾಂಸೆ ಗೊತ್ತಿರೋಲ್ಲ. ಅದು ಬೇರೆಯಾದ ಶಕ್ತಿ, ಬೇರೆಯಾದ ಸಾಮರ್ಥ್ಯ. ಎಷ್ಟೋ ಜನ ಒಳ್ಳೆ ಕವಿಗಳು, ಲೇಖಕರಿರ್ತಾರೆ, ಒಳ್ಳೆ ವಿಮರ್ಶಕರಾಗಿರೋಲ್ಲ. ಎರಡೂ ಆದವರು ಬಹಳ ಅಪರೂಪ. ಬಾಲಸುಬ್ರಹ್ಮಣ್ಯಂ ಅಂತವರು, ಅವರು ಅದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು ಅಂದ್ರೆ, ಅವ್ರು ಹೇಳ್ತಾರೆ, ನಾನು ಚಲನಚಿತ್ರ ರಂಗಕ್ಕೆ ಬಂದ ಮೇಲೆ, ಘಂಟಸಾಲ ಅವರು ತೀರ್ಕೊಂಡ ಮೇಲೆ ತೆಲುಗಿನ ಪ್ರಸಿದ್ಧರಾದ ಇಬ್ಬರು ನಟರು ಅಂದ್ರೆ ಎನ್ ಟಿ ರಾಮರಾವ್ ಮತ್ತೆ ಶಿವಾಜಿ ನಾಗೇಶ್ವರರಾವ್, ನಾಗೇಶ್ವರರಾವ್ ಮತ್ತು ಎನ್ ಟಿ ರಾಮರಾವ್ ಇಬ್ಬರು. ಅವರಿಬ್ಬರಿಗೂ ಘಂಟಸಾಲ ಅವರೇ ಧ್ವನಿ ಅಂತ. ನಮ್ಮಲ್ಲಿ ರಾಜ್ಕುಮಾರ್ ಅವರಿಗೆ ಪಿ ಬಿ ಶ್ರೀನಿವಾಸ್ ಇದ್ದಂತೆ ಅವರಿಬ್ಬರಿಗೂ ಅವರೇ ಧ್ವನಿ ಅಂತ ಆಗಿದ್ರು. ತೀರ್ಕೊಂಡ ಮೇಲೆ ಇವರು ಹಾಡಬೇಕಾಗಿ ಬಂತು. ಆದ್ರೆ ಜನಗಳು ಒಪ್ಪಿಕೊಳ್ಳದೆ ಹೋಗ್ಬೋದು ಅಂತ ಭಯ. ಅಲ್ಲಿವರೆಗೂ NTR ANR ಅಂತಂದ್ರೆ ಘಂಟಸಾಲ ಧ್ವನಿಯಿಂದಲೇ ಪರಿಚಯ ಅವರು ಹಾಡುವರು. ಆಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ಘಂಟಸಾಲ ಧ್ವನಿಯನ್ನ ಅನುಕರಿಸೋದಕ್ಕೆ ಆಗೋಲ್ಲ ಅಂತ ಗೊತ್ತು ಅಂತ ತೀರ್ಮಾನಿಸಿಕೊಂಡ್ರು. ತಮ್ಮ ಮಿತಿಯನ್ನ ಹೀಗೆ ಕಂಡುಕೊಳ್ಳಬಲ್ಲ ಕಲಾವಿದರು ಎಷ್ಟು ಕಡಿಮೆ ಜನ, ತುಂಬಾ ಕಡಿಮೆ ಜನ. ಯಾಕೆಂದ್ರೆ ಘಂಟಸಾಲ ಅವ್ರದ್ದು ತುಂಬಾ ಗಂಭೀರವಾದದ್ದು, ಬಾಲಸುಬ್ರಹ್ಮಣ್ಯಂ ಅವ್ರದ್ದು ತುಂಬಾ ತರಲ ಅಂತಂದ್ರೆ ಚಂಚಲವಾದ ಧ್ವನಿ, ಅದು ವಿಲಾಸಿಯಾದ ಧ್ವನಿ, ಚಮತ್ಕಾರಕವಾದಂತ ಧ್ವನಿ, ಅದು ಬಹಳ ಭಾರವಾದ ಧ್ವನಿ. ಇದು ತುಂಬಾ ವನಪು ವಯ್ಯಾರಗಳ ಧ್ವನಿ, ಬೆಳಗು ಬೆನ್ನಾಡದ ಧ್ವನಿ. ಅದರಿಂದ ಆ ಧ್ವನಿಯನ್ನು ಅನುಕರಿಸಕ್ಕೆ ಹೋದ್ರೆ ಫ್ಲಾಪ್ ಆಗೋದು ಉಂಟು. ಅದಕ್ಕೆ ಏನ್ ಮಾಡ್ಬೇಕು, ಆ ಕಲಾವಿದರು ಯಾರಿದ್ದಾರೆ, ನಟರು, ಅವರ ನಟರ ಮಾತಿನ ಜಾಡನ್ನು ಅನುಸರಿಸ್ತೀನಿ. ಅವರ ಧ್ವನಿಯನ್ನೆಲ್ಲ, ಕಂಠಧ್ವನಿಯನ್ನೆಲ್ಲ ಅನುಸರಿಸಿದ್ದು, ಕಂಠದ ಗತಿಯನ್ನ, ಬಹಳ ಸೂಕ್ಷ್ಮತೆ ಇದೆ. ಅಂದ್ರೆ ಎನ್ ಟಿ ರಾಮರಾವ್ ಅವರು ಒಂದೊಂದು ಪದದ ಮೇಲೂ ಭಾರ ಹಾಕಿ ಜಗ್ಗಿ ಮಾತಾಡ್ತಾರೆ. ಈ ನಾಗೇಶ್ವರ ಅವರು ಒಂದ್ ರೀತಿ ಒಂದೊಂದು ಮಾತನ್ನು ತೇಲಿಸ್ತಾರೆ, ಒಂದೊಂದು ಮಾತನ್ನು ಹಾರಿಸ್ತಾರೆ, ಉಡಾಯಿಸ್ತಾರೆ. ಆ ರೀತಿಯಾಗಿ ಅವರ ಹಾಡುಗಳನ್ನು ಹಾಗೆ ಹಾಡುವುದು. ಅಂದ್ರೆ ಆ ಗಾಯಕರ ಧ್ವನಿಯನ್ನಲ್ಲದೆ ಮಾತಿನ ರೀತಿಯನ್ನ ಗಮನಿಸಿಕೊಂಡು ಹಾಡಿತು. ಇದು ತುಂಬಾ ವಿಶೇಷವಾಯಿತು. ಇವತ್ತಿಗೂ ಕೂಡ ಬಲ್ಲವರಿಗೆ ಗೊತ್ತಾಗುತ್ತದೆ, ಅವರು SPB ಹಾಡ್ತಾ ಇದ್ರೆ ಯಾವ ನಟನಿಗೆ ಹಾಡ್ತಾ ಇದ್ದಾರೆ. ಅದು ವಿಷ್ಣುವರ್ಧನ್ ಹಾಡ್ತಾ ಇದ್ದಾರ, ರಜನಿಕಾಂತ್ ಹಾಡ್ತಾ ಇದ್ದಾರ, ಅಥವಾ ಕಮಲ್ ಹಾಸನ್ ಹಾಡ್ತಾ ಇದ್ದಾರ, ಇಲ್ಲವೇ ನಮ್ಮ ಅಂಬರೀಷ್ ಹಾಡ್ತಾ ಇದ್ದಾರ, ಯಾರಿಗೆ ಹಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತದೆ. ಕಣ್ಣು ಮುಚ್ಚಿಕೊಂಡ್ರೆ ನಟ ಕಾಣಿಸ್ತಾನೆ. ಇದು ಆಗಿದ್ದು
ಅವರ ಧ್ವನಿ ಕ್ರಮವನ್ನ ಗಮನಿಸಿಕೊಂಡು ಹಾಡಿದ್ದು ಆ ಕಾರಣದಿಂದ ಅಂತ ಗೊತ್ತಾಗುತ್ತೆ. ಅವರು ಮಿಮಿಕ್ರಿಯಲ್ಲಿ ಎಷ್ಟು ಕೋವಿದರಾಗ್ಬಿಟ್ರು ಅಂದ್ರೆ, ಕನ್ನಡದಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವು ಅಂತ ಒಂದು ಚಲನಚಿತ್ರ ಬಂತು. ಆಮೇಲೆ ಅದಕ್ಕೆ ತಮಿಳಿನ ಮೂಲ ಅವಳ್ವರು ತೊಡರ್ಗತೆ ಅಂತ, ಅದು ತೆಲುಗಿನಲ್ಲಿ ಕೂಡ ಬಂತು, ಅಂತುಲೇನಿ ಕಥಾ ಅಂತ. ಮೂರನೇದಾಗಿ ಕನ್ನಡದಲ್ಲಿ ಬಂತು. ಆ ಒಂದು ಬೆಂಕಿಯಲ್ಲಿ ಅರಳಿದ ಹೂವಿನಲ್ಲಿ ಒಂದು ಹಾಡು ಬರುತ್ತದೆ, ಅದು ತಾಳಿ ಕಟ್ಟುವ ಶುಭ ವೇಳೆ. ತಮಿಳಿನಲ್ಲಿ ಕಡವುಳ್ ಅಮೈತ್ತ ಬೆತ್ತ ಮೇಡೈ ಅಂತ ಒಂದು ಹಾಡು, ತೆಲುಗಿನಲ್ಲಿ ತಾಳಿ ಕಟ್ಟು ಶುಭ ವೇಳ ಅಂತ. ಅಲ್ಲಿ ಪಕ್ಷಿಗಳ ಧ್ವನಿ, ಪ್ರಾಣಿಗಳ ಧ್ವನಿ, ಮತ್ತೆ ವಿಮಾನ ಮೊದಲಾದಂತಹ ಯಂತ್ರಗಳ ಧ್ವನಿ, ಇದನ್ನೆಲ್ಲ ಮಾಡಬೇಕು. ಇದನ್ನಷ್ಟನ್ನು ಅವ್ರು ಮಾಡಿದ್ರು. SPB ಅವ್ರು ಮಾಡಿದ್ರು ಅನ್ನೋದು ಅದು ಹೀಗೇನೋ ದಂತಕಥೆಯಾಗಿ, ಹಾರಿಕೆಯ ಮಾತಾಗಿ, ಗಾಳಿ ಸುದ್ದಿ ಆಗಲ್ಲ. ವೇದಿಕೆಗಳ ಮೇಲೆ ಕಾರ್ಯಕ್ರಮಗಳಲ್ಲಿ ಅವರು ಹಾಡಿ ತೋರಿಸಿದ್ದಾರೆ. ಅದರಿಂದ ಗೊತ್ತಾಗುತ್ತದೆ ಅಸಾಮಾನ್ಯವಾದ ಮಿಮಿಕ್ರಿ ಕಲಾವಿದ. ಅದರಿಂದಲೇ ಅವರು ಯಾವ ಬಗೆಯ ಹಾಡನ್ನು ಹಾಡಬಲ್ಲವರಾಗಿದ್ದರು. ಒಂದೇ ಹಾಡಲ್ಲಿ ಹಲವು ಬಗೆಯಂತೆ ತಂದುಕೊಡಬಲ್ಲವರಾಗಿದ್ದರು. ದೇವರ ದುಡ್ಡು ಅಂತ ಒಂದು ಕನ್ನಡ ಸಿನಿಮಾ, ಅದರೊಳಗೆ ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿದೆ ಅಂತ ಪ್ರಸಿದ್ಧವಾದ ಕನ್ನಡದ ಒಂದು ಗಾದೆ ಮಾತಿನಂತ ಒಂದು ಜಾನಪದ ಗೀತೆ. ಅದನ್ನ ಅವರು ಶಾಸ್ತ್ರೀಯ, ಲಘುಶಾಸ್ತ್ರೀಯ, ವೈನೋದಿಕ, ರ್ಯಾಪ್ ಈ ರೀತಿ ಹಲವು ಬಗೆಯಲ್ಲಿ ಹಾಡಿದ್ದಾರೆ. ಮತ್ತೆ ಹಲವು ಬಗೆಯ ಧ್ವನಿಗಳಲ್ಲಿ ಹಾಡಿದ್ದಾರೆ. ಅದೇ ತರದ್ದು ಬರ್ತಾಳೆ ಚಿನ್ನದ ರಾಣಿ ಅಂತ ಅನ್ನುವ ಒಂದು ಅನಂತನಾಗ್ ಅವರ ಚಲನಚಿತ್ರದ ಹಾಡು, ಅದರೊಳಗೂ ಅಷ್ಟೇ ತುಂಬಾ ಅದ್ಭುತವಾದ ರೀತಿಯಲ್ಲಿ ಅದನ್ನ ಹಾಡಿದ್ದಾರೆ. ಈ ತರದ ಹಾಡುಗಳು ಒಂದೇ ಎರಡೇ ಸಾವಿರಾರು ಹಾಡುಗಳನ್ನ ಅವರು ಹಾಡಿರುವಂತಹದ್ದನ್ನ ನಾವು ನೋಡ್ಬೋದು. ಮತ್ತೆ ಇಷ್ಟೆಲ್ಲ ಸಾಧನೆ ಮಾಡಿಯೂ ಅವರ ಕಾಳಜಿ ಇತ್ತಲ್ಲ, ಸಹ ಕಲಾವಿದರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಸಹ ಕಲಾವಿದರನ್ನು ತುಂಬಾ ಪ್ರೀತಿ ಗೌರವಗಳಿಂದ ಕಂಡು, ಹಿರಿಯ ಕಲಾವಿದರನ್ನ, ಸಂಗೀತ ಸಂಯೋಜಕರನ್ನ ಪಾದಾಭಿವಂದನ ಮಾಡಿ ಗೌರವಿಸ್ತಾ ಇದ್ರು. ಒಂದು ಸಂದರ್ಶನ ಆಯ್ತು. ಆ ಸಂದರ್ಶನದಲ್ಲಿ ಅವ್ರಿಗೊಂದು ಅನಿರೀಕ್ಷಿತ ಕೊಡಬೇಕು ಅಂತ ಸಂದರ್ಶಕರು ಕೆಲವು ಮಂದಿ ಯುವ ಗಾಯನಿಯರನ್ನ, ಹೆಣ್ಣು ಮಕ್ಕಳನ್ನ ಕರೆಸಿ ಹಾಡಿಸಿದ್ರು. ಅದು ಅವರಿಗೆ ಇಷ್ಟವಾದಂತ ಒಂದು ಹಾಡನ್ನ ಕೋರಸ್ ಆಗಿ ಹಾಡಿದ್ರು. ಅವರೆಲ್ಲ ನಿಂತುಕೊಂಡು ಹಾಡಿದ್ರು. ಯಾಕೆಂದ್ರೆ ಕೂತ್ಕೊಳ್ಳೋದಿಕ್ಕೆ ಸಂದರ್ಶಕರಿಗೆ ಮತ್ತೆ ಇಬ್ಬರಿಗೆ ಇದ್ದಿದ್ದು ಅವಕಾಶ. ಮಿಕ್ಕವರೆಲ್ಲ ಹಿನ್ನೆಲೆಯಿಂದ ಬಂದು ಸಾಲಾಗಿ ಒಂದು 7-8 ಜನ ಹಾಡ್ತಾ ಬಂದು ಕೋರಸ್ ಅಲ್ಲಿ ವೃಂದಗಾನವಾಗಿ. ಆಗ ಅವರು, ಅಯ್ಯೋ ಪಾಪ, ನೀವು ನನಗೋಸ್ಕರ ನಿಂತುಕೊಂಡು ಹಾಡ್ತಾ ಇದ್ದೀರಲ್ಲ ಅಂತ ಮೊದಲು ಅವರು ಕೊಟ್ಟಂತ ಪ್ರತಿಕ್ರಿಯೆ. ಆಮೇಲೆ ಹೇಳಿದ್ರು, ನೋಡಿ, ಇವರೆಲ್ಲರೂ ವೃಂದಗಾನ ಹಾಡಿದ್ದಾರೆ ಅಂದ್ರೆ ಅದು ಕಡಿಮೆ ಅಲ್ಲ, ವೃಂದಗಾನ ತುಂಬಾ ಕಷ್ಟ. ಏಕಲಗಾನ ಅಂದ್ರೆ ಒಬ್ಬೊಬ್ಬರೇ ಹಾಡುವುದಿದ್ರೆ ಹೇಗೂ ಹಾಡಬಹುದು. ಅಷ್ಟು ಜನ ಹಾಡುವಾಗ ಶ್ರುತಿ, ಲಯ ಎಲ್ಲವನ್ನೂ ಸೇರಿಸಿಕೊಂಡು ಒಟ್ಟೊಂದು ಸಾಮರಸ್ಯ ತುಂಬಾ ಮುಖ್ಯ, ಅದು ಬಹಳ ಕಷ್ಟ ಅಂತಂದ್ರು. ಮತ್ತೆ ಅವರು ಇನ್ನೊಮ್ಮೆ ಸೋನು ನಿಗಮ್ ಅವರ ಕಾರ್ಯಕ್ರಮದಲ್ಲಿ, ಸಾರೆಗಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡಿದ್ದಾಗ ಮೊಹಮ್ಮದ್ ರಫಿ ಅವರ ಧ್ವನಿ ತನಗೆ ಯಾತಕ್ಕೆ ಇಷ್ಟ ಅಂತ ಸೋನು ನಿಗಮ್ ಅಂತವರು ಕೂಡ ವಿವರಣೆ ಕೊಡಲಾರು, ಅಷ್ಟು ಬಗ್ಗೆ ವಿವರಣೆ ಕೊಟ್ಟರು. ಕಾರಣ ಸಾರೆಗಮ ತುಂಬಾ ಜನಪ್ರಿಯವಾಯಿತು. ಬಹುಶಃ ಅದನ್ನು ಕಂಡೇ ಪಾಡುಪಾತಿ ಈಗ ಎದ್ದು ತುಂಬಿ ಹಾಡಿದನು ಇತ್ಯಾದಿ ಎಲ್ಲ ಬಂದದ್ದು. ಆದರೆ ಸೋನು ನಿಗಮ್ ಅದನ್ನ ನಿರ್ವಾಹ ಮಾಡೋದಕ್ಕೂ, ಬಾಲಸುಬ್ರಹ್ಮಣ್ಯಂ ಅವರಿದ್ದನ್ನು ನಿರ್ವಾಹ ಮಾಡೋದಕ್ಕೂ ನೋಡಿದಾಗ ಇವರು ಎಷ್ಟು ಮೇಲೆ ಹೋಗಿದ್ದಾರೆ, ಎಷ್ಟು ದೊಡ್ಡ ಒಂದು ಸಾಧನೆಯಲ್ಲಿ ಮಾಡಿದ್ದಾರೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಮತ್ತೆ ಸೂಕ್ಷ್ಮತೆಗಳ ಬಗ್ಗೆ ಎಷ್ಟು ಗಮನ ಇತ್ತು ಅಂದ್ರೆ, ಅವ್ರು ಹೇಳ್ತಾರೆ, ಈ ಕಾಲದಲ್ಲಿ ಗಾಯಕ, ವಾದ್ಯಗೋಷ್ಠಿ ನಿರ್ವಾಹಕ, ವಾದ್ಯಗೋಷ್ಠಿಯ ಕಲಾವಿದರು, ಸಂಗೀತ ಸಂಯೋಜಕ, ಮತ್ತೆ ಸಹಗಾಯಕ, ಲೇಖಕ, ನಿರ್ದೇಶಕ, ಈ ತರ ಎಲ್ಲರೂ ಒಟ್ಟು ಸೇರಿ ಆ ಹಾಡಿನ ಧ್ವನಿ ಮುದ್ರಣ ಮಾಡೋದು. ಎಲ್ಲರೂ ಬೇರೆ ಬೇರೆ ಇರ್ತಾರೆ. ಒಬ್ಬೊಬ್ರು ಬಂದ್ಬಿಟ್ಟು ಅವ್ರವ್ರ ಕೆಲಸನ ಅವ್ರವರು ಅಲ್ಲಲ್ಲಿ ಕಟ್ ಅಂಡ್ ಪೇಸ್ಟ್ ಅಲ್ಲಿ ಮಾಡಿ ಹೋಗ್ತಾರೆ. ಮೊದಲೇ ಟ್ರ್ಯಾಕ್ ಸಿದ್ಧ ಆಗಿರುತ್ತದೆ. ಕಲಾವಿದರು ಅವ್ರವ್ರ ಅನುಕೂಲವಾದಾಗ ಬಂದು ತಮ್ಮ ಟ್ರ್ಯಾಕ್ ಅಲ್ಲಿ ತಮ್ಮ ವಾದ್ಯವನ್ನು ನುಡಿಸಿ ಹೋಗಿರ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಎಷ್ಟೋ ಬಾರಿ ಇಲ್ಲದೆ ಬರೀ ರೆಕಾರ್ಡಿಸ್ಟ್ ಮಾತ್ರ ಇರ್ತಾನೆ, ಹೀಗೆ. ಆದ್ರೆ ಹಿಂದೆ ಹಾಗಲ್ಲ. ಒಂದೇ ಮೈಕನ್ನು ಬಳಸ್ಕೊಂಡು ಅಷ್ಟೂ ಜನ ಗಾಯಕರು ಹಾಡಬೇಕಿತ್ತು. ಇನ್ನು ಒಂದೇ ಮೈಕ್ ಬಳಸ್ಕೊಂಡು ಅಷ್ಟೂ ಜನ ವಾದಕರು ಕೂಡ ಮಾಡಬೇಕಿತ್ತು. ಯಾರೊಬ್ರು ತಪ್ಪು ಮಾಡಿದ್ರು ಅಷ್ಟೂ ಜನ ಮತ್ತೆ ನುಡಿಸಬೇಕು, ಅಷ್ಟೂ ಜನ ಮತ್ತೆ ಹಾಡಬೇಕು. ಇದರಿಂದ ಪ್ರತಿಯೊಬ್ಬರಿಗೂ ತಾವು ತಪ್ಪು ಮಾಡಿದ್ರೆ ಮಿಕ್ಕವರೆಲ್ಲರಿಗೂ ತೊಂದರೆ ಆಗುತ್ತದೆ ಅನ್ನೋ ಎಚ್ಚರ ಇರ್ತಾ ಇತ್ತು. ಮತ್ತೆ ಈ ತರ ಸಾರ್ವಜನಿಕವಾಗಿ ತಾವು ತಪ್ಪು ಮಾಡೋದು ಹಲವು ಬಾರಿ ಸಾಬೀತಾದ್ರೆ ತಮ್ಮ ಭವಿಷ್ಯತ್ತು ಏನಾಗುತ್ತೋ ಅನ್ನೋ ಭಯವೂ ಇತ್ತು. ಇದರಿಂದ ಚೆನ್ನಾಗಿ ರಿಹರ್ಸಲ್ ಮಾಡಿ ಬರ್ತಾ ಇದ್ರು. ಹಾಗೆ ಪೂರ್ಣ ಪ್ರಮಾಣದಲ್ಲಿ ತಾಲೀಮು, ತರಬೇತಿ ಮಾಡಿಕೊಂಡು ಬರ್ತಾ ಇದ್ದಿದ್ರಿಂದ ಅವರಿಗೆ ಅಷ್ಟು ಬಗ್ಗೆ ಹತೋಟಿ ಇರ್ತಿತ್ತು.
ಅಷ್ಟು ಮಾತ್ರವಲ್ಲ, ಒಂದು ಹಾಡಿನ ಧ್ವನಿ ಮುದ್ರಣ ಆಗುವಾಗ ವಯಲಿನ್ ಗುಂಪಿನಲ್ಲಿ ಯಾವ ತರ ನಡ್ಕೋತಾರೆ, ಸ್ಟ್ರಿಂಗ್ಸ್ ಅಂತ ಆ ಗುಂಪು ಏನಿರುತ್ತೆ ಅದು ಹೇಗೆ ನಡ್ಕೊಳ್ಳುತ್ತದೆ, ರಿದಮ್ಸ್ ಅಂತ ಏನಿವೆ ಅವು ಹೇಗೆ ನಡ್ಕೊಳ್ಳುತ್ತೆ, ವೀಣಾ ಸಿತಾರ್ ಮೊದಲಾದವರು ಹೇಗೆ, ಕೊಳಂದವರು ಹೇಗೆ, ಸಹಗಾಯಕರು ಹೇಗೆ, ಇವೆಲ್ಲ ನೋಡಿ ಕಲಿಯುವ ಅವಕಾಶ ಇದೆ. ಅವರು ಅದೇ ಹೇಳ್ತಾರೆ, ನನ್ ತುಂಬಾ ಅದೃಷ್ಟವಂತ, ಯಾಕೆಂದ್ರೆ ತುಂಬಾ ಜನ ದೊಡ್ಡ ಕಲಾವಿದರ ಜೊತೆ ಬೆಳೆಯುವ ಕಲಿಯುವ ಅವಕಾಶ ಬಂತು, ಈಗಿನವರಿಗೆ ಅದು ಇಲ್ಲವಲ್ಲ ಅಂತ. ಮತ್ತೆ ಅವರದು ಹೇಳ್ತಾರೆ, ಈ ಕಾಲದಲ್ಲಿ ಒಂದೇ ಹಾಡನ್ನ ಹಲವು ಕಲಾವಿದರ ಕೈನಲ್ಲಿ ಹಾಡಿಸ್ಬಿಡ್ತಾರೆ. ಪಲ್ಲವಿ ಒಬ್ಬರ ಕೈನಲ್ಲಿ, ಚರಣ ಒಬ್ಬರ ಕೈನಲ್ಲಿ, ಅನುಪಲ್ಲವಿ ಒಬ್ಬರ ಕೈನಲ್ಲಿ. ನಾವೆಲ್ಟಿ ಬೇಕು, ವೆರೈಟಿ ಬೇಕು. ಅದರಿಂದ ಒಂದು 100 ಹಾಡು ಕೂಡ ಒಬ್ಬ ಚಲನಚಿತ್ರ ನೇಪಥ್ಯ ಗಾಯಕನಿಗೆ ಹಾಡುವ ಅವಕಾಶ ಬರೋಲ್ಲ. ತನಗೆ 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡ್ತಕ್ಕಂಥ ಅವಕಾಶ ಬಂತು. ಇದು ಬಹಳ ದೊಡ್ಡದಲ್ವಾ ಅಂತ ಈ ರೀತಿಯಾದ ಒಂದು ಸ್ವಾರಸ್ಯಗಳನ್ನ ಮತ್ತೆ ಮತ್ತೆ ಅವರು ತೋರ್ಪಡಿಸ್ತಾ ಬರ್ತಾರೆ. ಅದು ಅವಳ ಬದುಕಿನ ಒಂದು ವಿಶೇಷ. ಆಮೇಲೆ ಅವರು ತಮ್ಮ ಅರುಚಿಗಳನ್ನು ಹೇಳ್ಕೊಳ್ತಾರೆ. ತಾವು ಹೇಗೆ ಸೋಷಿಯಲ್ ಡ್ರಿಂಕರ್ ಅನ್ನೋದನ್ನ ಸಂಕೋಚವಿಲ್ಲದೆ ಹೇಳ್ಕೊಳ್ತಾರೆ. ಅದೇ ಸಂದರ್ಭದಲ್ಲಿ ತಾವು ಸಸ್ಯಾಹಾರಿ ಅನ್ನೋದನ್ನ ಹೇಳ್ಕೊಳ್ತಾರೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಇಂಥದ್ದನ್ನ ಹೇಳ್ಕೊಳ್ಳೋದು ಸಂಕೋಚವಾಗ್ತಾ ಇದೆ, ಇಂಥದ್ದು ಹೇಳ್ಕೊಳ್ಳೋದು ಬೇಕಾ ಬೇಡವಾ ಅಂತ ಆಗ್ತಾ ಇದೆ. ಆದ್ರೆ ನಿಸ್ಸಂಕೋಚವಾಗಿ ತಮ್ಮ ಒಲವು ನಿಲುವುಗಳನ್ನು ಹೇಳ್ಕೊಳ್ಬಲ್ಲರು. ಧೈರ್ಯವಾಗಿ ನಾನು ಪ್ರತಿಭಾಶಾಲಿಯಾದ ಗಾಯಕ, ನನ್ನನ್ನ ಚಲನಚಿತ್ರ ಸೀಮೆ ಚೆನ್ನಾಗಿ ನಡೆಸ್ಕೊಂಡಿದೆ, ಅದನ್ನ ಹೇಳಬಲ್ಲರು. ಜೊತೆಗೆ ಕಠೋರ ವಾಸ್ತವ ಹೇಳ್ತಾರೆ, ಈ ಕ್ಷೇತ್ರದಲ್ಲಿ ನಿರ್ದಾಕ್ಷಿಣ್ಯವಾದ ಪ್ರವೃತ್ತಿ, ಯಾರಿಗೆ ಯಾರು ಉಪಕಾರ ಮಾಡ್ತಾ ಇಲ್ಲ, ಪ್ರತಿಯೊಬ್ಬರು ಅವರ ಬದುಕು ಕಂಡುಕೊಳ್ಳಕ್ ಬಂದಿದ್ದಾರೆ ಅನ್ನುವ ವಾಸ್ತವ ಕಠೋರ ಸತ್ಯವನ್ನು ಕೂಡ ಅವರು ಹೇಳಬಲ್ಲವರಾಗಿದ್ದಾರೆ. ಈ ರೀತಿಯಲ್ಲಿ ಯಾವ ಯಾವ ಅಂಶಗಳಲ್ಲಿ ಕಂಡ್ರು ಬಾಲಸುಬ್ರಹ್ಮಣ್ಯಂ ಅವರಲ್ಲಿ ತೋರುವ ಅಂತರ್ದೃಷ್ಟಿ, ಹೊಸತನ ದೊಡ್ಡದು. ಮತ್ತೆ ಅವರ ಪಾಲಿಗೆ ಸಿಕ್ಕ ಹಾಡುಗಳ ವೈವಿಧ್ಯವೂ ತುಂಬಾ ದೊಡ್ಡದು. ದುಃಖದ ಹಾಡುಗಳು, ಸುಖದ ಹಾಡುಗಳು, ವಿನೋದದ ಹಾಡುಗಳು, ಆಮೇಲೆ ರೋಷದ ಹಾಡುಗಳು, ಇವೆಲ್ಲ ಬಂದವು. ಹಿಂದಿನ ಕಾಲದಲ್ಲಿ ರೋಷದ ಹಾಡು ಇರ್ತಾ ಇರ್ಲಿಲ್ಲ. ಈಚಿನ ಕಾಲದಲ್ಲಿ ಬಹಳ ರೋಷದ ಹಾಡು, ಆಂಗ್ರಿ ಯಂಗ್ ಮ್ಯಾನ್ ಹಾಡುಗಳು ಬೇಕಾದಷ್ಟು ಬಂದವು. ಆಮೇಲೆ ಅವರು ಈ ತರದ ಹಾಡುಗಳಷ್ಟೇ ಅಲ್ಲದೆ ಹಿಂದೂಸ್ತಾನಿ ಹಿನ್ನೆಲೆಯ ಹಾಡುಗಳು, ದಕ್ಷಿಣಾದಿ ಸಂಗೀತದ ಹಿನ್ನೆಲೆ ಹಾಡುಗಳು, ಪಾಶ್ಚಾತ್ಯ ಹಿನ್ನೆಲೆ ಹಾಡುಗಳು, ಇಂಥದ್ದೆಲ್ಲ ಬೇರೆ ಬೇರೆ ಸಂಗೀತ ಪದ್ಧತಿ ಹಾಡುಗಳನ್ನು ಕೂಡ ಅವರಿಗೆ ಹಾಡೋದಕ್ಕಾಯ್ತು. ಕಾರ್ಡ್ಸ್ ಎಫೆಕ್ಟ್ಸ್ ಹೇಗೆ ಕೊಡ್ತಾರೆ ಪಾಶ್ಚಾತ್ಯ ಸಂಗೀತದಲ್ಲಿ, ಯಾವ ರೀತಿ ಆ ಸಿಂಫನಿ ಕ್ರಿಯೇಟ್ ಮಾಡ್ತಾರೆ, ಅದನ್ನ ಕಂಠದಲ್ಲಿ ತೋರಿಸಬಲ್ಲವರಾಗಿದ್ರು. ಅವರು ಸ್ವತಃ ಶಾಸ್ತ್ರೀಯ ಸಂಗೀತವನ್ನು ಕಲಿತೇ ಇದ್ರು. ಅವರು ಯಾವುದೇ ಸ್ವರವನ್ನು ಎಷ್ಟು ಚೆನ್ನಾಗಿ ಹಿಡಿಯಬಲ್ಲವರಾಗಿದ್ರು ಅಂತ ನೋಡಿದಾಗ ಗೊತ್ತಾಗುತ್ತದೆ ಅವರ ಕಿವಿ ಎಷ್ಟು ಸೂಕ್ಷ್ಮವಾಗಿತ್ತು. 2 ಬಾರಿ ಧ್ವನಿಪೇಟಿಕೆಯ ಆಪರೇಷನ್ ಮಾಡಿಸ್ಕೊಂಡ್ರು, ಕಂಠ ಹಾಳಾಗದೆ ಬಿಡಿಸ್ಕೊಂಡ್ರು. ಒಂದು ರೀತಿ ಜೀವನ್ ಮರಣದ ಸಮಸ್ಯೆ ಅದು. ಅದನ್ನು ಮಾಡಿದ್ರು ಅಂದ್ರೆ ಅವರ ಆತ್ಮವಿಶ್ವಾಸ ಎಷ್ಟು ದೊಡ್ಡದಾಗಿತ್ತು ಅನ್ನೋದು ಗೊತ್ತಾಗುತ್ತದೆ. ಆಮೇಲೆ ಅವರು ತಮ್ಮ ಅಭಿಮಾನಿಗಳಿಗೆ ಎಷ್ಟೋ ಕಾಲ ತಾವೇ ಕೈಯಾರ ಪತ್ರ ಬರಿತಾ ಇದ್ರು. ಅದು ಬಹಳ ಬಹಳ ದೊಡ್ಡದಾದದ್ದು. ಈ ತರದ ಸಾರ್ವಜನಿಕ ಸಂಪರ್ಕವನ್ನು ಇಟ್ಕೊಳ್ಳೋದಿದೆಯಲ್ಲ, ಅದು ವಿಶೇಷ. ಜೊತೆಗೆ ತಮ್ಮ ಎಳೆಯ ವಯಸ್ಸಿನ ಸಹಾಧ್ಯಾಯಿಗಳು, ಗೆಳೆಯರು, ಅವ್ರನ್ನೆಲ್ಲರನ್ನೂ ಚಲನಚಿತ್ರ ರಂಗಕ್ಕೆ ತಂದರು. ತಮ್ಮ ಗುರು ಅಂತ ಹೇಳ್ಬೋದಾಗಿದ್ದ ಕೋದಂಡಪಾಣಿ ಅವರ ಹೆಸರಿನಲ್ಲಿ ಸ್ಥಾಪನೆ ಮಾಡಿದ ಸಂಸ್ಥೆ, ರೆಕಾರ್ಡಿಂಗ್ ಸಂಸ್ಥೆ ಯಾವುದಿದೆ, ರೆಕಾರ್ಡಿಂಗ್ ಸ್ಟುಡಿಯೋ, ಅದರ ನಿರ್ವಾಹಕ್ಕೆ, ತಮ್ಮ ವೈಯಕ್ತಿಕವಾದ ವಿಷಯಗಳನ್ನು ನೋಡಿಕೊಳ್ಳೋದಕ್ಕೆ ಆಪ್ತ ಕಾರ್ಯದರ್ಶಿಯಾಗಿ, ಈ ತರ ಹಲವು ವಿಷಯಗಳಲ್ಲಿ ಮಾಡಿದ್ರು. ಹೀಗೆ ಮಾಡುವಲ್ಲಿ ಅವರು ಎಷ್ಟೋ ಕಡೆ ಸೋತರು ಕೂಡ ನಷ್ಟ ಮಾಡಿಕೊಂಡು ಅವರು ಹೇಳ್ಕೊಂಡಿದ್ದಾರೆ. ಒಂದು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ, ಅವರು ಚಲನಚಿತ್ರಗಳನ್ನ ನಿರ್ಮಾಣ ಮಾಡಕ್ಕೆ ತೊಡಗದ್ರಂತೆ. ಹಾಗೆ ತೊಡಗಿದಾಗ ಒಬ್ಬರು ಹಿರಿಯರು ವಿವೇಕಿಗಳು ಹೇಳಿದ್ರಂತೆ, ಅಲ್ಲಪ್ಪ ಇದ್ ಯಾತಕ್ಕೆ ಈ ಕೆಲಸ ಮಾಡ್ತಾ ಇದೀಯಾ ನೋಡು, ಈಗ ನಿನ್ನ ಮನೆಯಲ್ಲಿ ಎಲ್ಲ ನಿರ್ಮಾಪಕರು ಬಾಗಿಲಲ್ಲಿ ಕ್ಯೂ ನಿಲ್ತಾರೆ ನಿನ್ನ ಹತ್ರ ಹಾಡಿಸ್ಕೋಬೇಕು ಅಂತ. ನೀನು ನಿರ್ಮಾಪಕನಾದ್ರೆ ನಟರ ಹತ್ರ, ಹಿನ್ನೆಲೆ ಗಾಯಕರ ಹತ್ರ, ಬೇರೆ ಬೇರೆಯವ್ರ ಹತ್ರ ನೀನು ಹೋಗ ಅವ್ರ ಬಾಗಿಲ ಕ್ಯೂನಲ್ಲಿ ನಿಲ್ಬೇಕಾಗುತ್ತಲ್ಲ, ನಿನ್ಗೆ ಯಾವ ಗ್ರಚಾರ ಅಂತ. SP ಬಾಲಸುಬ್ರಹ್ಮಣ್ಯಂ ಅವರು ನನ್ನ ಹತ್ರವೇ ಹೇಳಿದ್ರು, ನಾನು ಆ ದೊಡ್ಡವರ ಮಾತನ್ನ ಕೇಳಲಿಲ್ಲ, ಸಾಕಷ್ಟು ನಷ್ಟ ನೋವು ಅನುಭವಿಸ್ತೇನೆ ಅಂದ್ರೆ ಇದನ್ನ ಸಾರ್ವಜನಿಕವಾಗೂ ಆಮೇಲೆ ಹೇಳಿದ್ರು. ಇದು ತುಂಬಾ ದೊಡ್ಡದಾದದ್ದು. ಹೀಗೆ ಕಂಡಾಗ ಮಹನೀಯರ ವ್ಯಕ್ತಿತ್ವವನ್ನ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಬರೀ ಅವರ ಕೃತಿ ಸಾಕಾಗೋಲ್ಲ, ಅವರ ಆಕೃತಿಯೂ ಬೇಕು, ಅವರ ಸ್ವೀಕೃತಿಯೂ ಬೇಕು, ಅವರ ಪ್ರಕೃತಿಯೂ ಬೇಕು, ಅವರ ಸಂಸ್ಕೃತಿಯೂ ಬೇಕು. SP ಬಾಲಸುಬ್ರಹ್ಮಣ್ಯಂ ತಮ್ಮ ಪ್ರಕೃತಿಯನ್ನು ಹೇಳ್ಕೊಂಡಿದ್ದಾರೆ, ವಾಟ್ ಆಮ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಅಂತ. ತಮ್ಮ ಸುಸಂಸ್ಕೃತಿ ಅಂತದ್ದು ಅದನ್ನು ತೆರೆದಿಟ್ಟು ತೋರಿಸಿದ್ದಾರೆ. ಇಂತಹ ಕಲಾವಿದರು ವ್ಯಕ್ತಿಯಾಗಿಯೂ ದೊಡ್ಡವರು. ಪ್ರಾಯಶಃ
ಹಿನ್ನೆಲೆ ಗಾಯನದ ಪ್ರಪಂಚದಲ್ಲಿ ವಿಶೇಷತಃ ಗಾಯಕರು ಪುರುಷರಲ್ಲಿ ಅವರೇ ಕಟ್ಟ ಕಡೆಯ ಶಿಖರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಭಾರತೀಯ ಚಲನಚಿತ್ರದ ಹಿನ್ನೆಲೆ ಗಾಯಕರಲ್ಲಿ ಸೈಗಾಲ್ ಅವರಾಗಲಿ ಅಥವಾ ನಮ್ಮ ಮೊಹಮ್ಮದ್ ರಫಿ ಅವರಾಗಲಿ ಅಥವಾ ಕಿಶೋರ್ ಕುಮಾರ್, ಘಂಟಸಾಲ, ಪಿ.ಬಿ. ಶ್ರೀನಿವಾಸ್ ಮತ್ತು ಎಂ ರಾಜ, ತಲತ್ ಮೆಹಮೂದ್, ಆಮೇಲೆ ಸಿ.ಎಸ್. ಜಯರಾಮನ್, ಸೀರ್ಗಾಳಿ ಗೋವಿಂದರಾಜನ್, ಎಂ ಸೌಂದರರಾಜನ್, ಜೇಸುದಾಸ್, ಇವರೆಲ್ಲರ ಬಳಿಕ ಬಂದ ಇವರು ಕಟ್ಟ ಕಡೆಯ ಶಿಖರ ಅಂತ ಅನಿಸುತ್ತದೆ. ಯಾಕೆಂದ್ರೆ ಅದಾದ ಮೇಲೆ ಯಾರೊಬ್ಬರ ಕೈಯಲ್ಲೂ ಇಲ್ಲ. ನಾವು ಹೇಳ್ತೀವಿ ಉತ್ತರ ಭಾರತದಲ್ಲಿ ಹರ್ಷವರ್ಧನ ಆಳದ ಮೇಲೆ ಒಂದು ರೀತಿ ಸಂಘರ್ಷ, ಅಧಿಕಾರ ಸಂಘರ್ಷ ಬಂದು ಸಾಕಷ್ಟು ಕಾಲ ಭಾರತ ಉದ್ಭಸ್ತವಾಯಿತು ಅಂತ. ಆ ತರ ಬಾಲಸುಬ್ರಹ್ಮಣ್ಯಂ ಅವರ ಅವಸಾನ ಒಂದು ಮಹಾಯುಗದ ಮುಗಿತಾಯ ಅಂತ ಹೇಳ್ಬೋದು. ಅಂತ ಮಹಾ ವ್ಯಕ್ತಿ, ಮಹಾ ಗಾಯಕನಿಗೆ ನಮ್ಮ ಶ್ರದ್ಧಾಂಜಲಿಗಳು, ನಮಸ್ಕಾರ. ಇದುವರೆಗೆ ಗಾನಗಂಧರ್ವ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತ ಜೀವನ ಹಾಗೂ ವ್ಯಕ್ತಿತ್ವವನ್ನು ನಮ್ಮೊಂದಿಗೆ ತೆರೆದಿಟ್ಟ ಶ್ರೀ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಉತ್ಥಾನ ಮಾಸಪತ್ರಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ಫೇಸ್ಬುಕ್ ಲೈವ್ ಮುಖಾಂತರ ವೀಕ್ಷಿಸಿದ ಎಲ್ಲಾ ವೀಕ್ಷಕರಿಗೆ ಉತ್ಥಾನದ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ನೆರವಾದ ಎಲ್ಲರಿಗೂ ಉತ್ಥಾನದ ಪರವಾಗಿ ಹಾರ್ದಿಕ ಧನ್ಯವಾದಗಳು. ನಮಸ್ಕಾರ.